ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತಿನ ಟಾಪಿಕ್ ಇಸ್ ರಿಗಾರ್ಡಿಂಗ್ ವೈ ಟೂರಿಸಮ್ ಇಸ್ ದ ನಂಬರ್ ಒನ್ ಲಕ್ಸುರಿ ಇನ್ ಇಂಡಿಯಾ. ಐ ವುಡ್ ಸೇ ಇಂಡಿಯಾ ಅಷ್ಟೇ ಅಲ್ಲ, ವರ್ಲ್ಡಲ್ಲೂ ಅಷ್ಟೇ ಟೂರಿಸಮ್ ಲಕ್ಸುರಿ ಆಗಿದೆ. ಸೊ ನಾನಿಲ್ಲಿ ಟೂರಿಸಮ್ ಅಂದರೆ ಬರೀ ಮೋಟರ್ ಸೈಕಲ್ ಟೂರಿಸಮ್ ಮಾತ್ರ ಹೇಳ್ತಾ ಇಲ್ಲ, ಅದು ತುಂಬ ಗ್ರೋ ಆಗಿದೆ. ಬಟ್ ಅದಕ್ಕೆ ಬಗ್ಗೆ ಬರ್ತೀನಿ ಸ್ಪೆಸಿಫಿಕ್ಕಾಗಿ. ಬಟ್ ಐ ವುಡ್ ಸೇ ಓವರ್ ಆಲ್ ಎಲ್ಲ ಥರ ಟೂರಿಸಮೂ ಐ ವುಡ್ ಸೇ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಇಟ್ ಈಸ್ ದ ನಂಬರ್ ಒನ್ ಲಕ್ಸುರಿ. ಸೊ ನಂಬರ್ ಒನ್ ಲಕ್ಸುರಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಲಕ್ಸುರಿಗಳಿಲ್ವಾ ಆ್ಯಂಡ್ ಅದು ನಂಬರ್ ಒನ್ ಅಲ್ವಾ ಅಂತ ಕೇಳ್ಬೋದು. ನಾನು ನಂಬರ್ ಒನ್ ಲಕ್ಸುರಿ ಅಂದರೆ ನಿಮಗೆ ಐ ಹೋಪ್ ಅರ್ಥ ಆಗಿರುತ್ತೆ. ಸೊ ಲಕ್ಸುರಿ ಅಂದರೆ ಮೋಸ್ಟ್ಲಿ ಎಕ್ಸ್ಪೆನ್ಸಸ್ಸು ನೀವು ಒನ್ ಟೈಮ್ ಆರ್ ಐ ವುಡ್ ಸೇ ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಇಂಪ್ರೂವ್ ಮಾಡೋಕ್ಕೆ ಆರ್ ಏನೋ ಒಂದು ಖುಷಿ ಪಡೆಯೋಕ್ಕೆ ನೀವು ಮಾಡ್ತೀರಾ. ಇಟ್ ಮೈಟ್ ನಾಟ್ ಬಿ ದ ನೆಸೆಸರಿ ಅಂದರೆ ನಿಮ್ಗೆ ಗೊತ್ತು ದಟ್ ನೀವು ಕಷ್ಟಪಟ್ಬಿಟ್ಟು ದುಡಿಬೇಕು, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮದುವೆ ಮಾಡಬೇಕು, ಮಕ್ಕಳು ಮಾಡಬೇಕು, ಓದಿಸ್ಬೇಕು, ಇದೆಲ್ಲ ನೆಸೆಸಿಟಿ ಗೋಲು ಏನೇನೋ ಇರುತ್ತೆ. ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ನಿಮ್ಗೆ ಹೆಲ್ಪ್ ಆಗುತ್ತೆ, ಎಜುಕೇಷನ್ನು, ಆಲ್ ದೋಸ್ ಥಿಂಗ್ಸು, ಹೆಲ್ತ್ ಕೇರು. ಬಟ್ ಇದು ಲಕ್ಸುರಿ ಆಸ್ಪೆಕ್ಟ್ ಬರೋಲ್ಲ, ನೆಸೆಸಿಟಿ ಆರ್ ನಿಮ್ಮದು ಒಂದು ಗೋಲ್ ಡ್ರಿವನ್ ಆ್ಯಕ್ಟಿವಿಟಿಯಲ್ಲಿ ನಿಮ್ದು ಇನ್ವಾಲ್ವ್ ಆಗಿರುತ್ತೆ. ಸೊ ಲಕ್ಸುರಿ ಅಂದರೆ ನಿಮಗೆ ಇಟ್ ಈಸ್ ಸಮಥಿಂಗ್ ನೀವು ವಿದೌಟ್ ಎನಿ ಥಾಟ್ ಮಾಡೋವಂಥ ಆ್ಯಕ್ಟಿವಿಟಿ ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮದು ಏನೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಇಂಪ್ರೂವ್ ಮಾಡುತ್ತೆ ಅಂತ ಒಂದು ಹೋಪಲ್ಲಿ ಮಾಡ್ತೀರಾ. ಓಕೆ, ಸೊ ನೀವು ನಮ್ಮ ಜನ್ರೇಷನ್ ಆರ್ ಮಿಲೇನಿಯನ್ ಜನ್ರೇಷನ್ನು ಮತ್ತು ಜೆನ್ಜಿ ಜನ್ರೇಷನ್ ಬರೋ ಮೊದಲು ನಮ್ಮ ಪೇರೆಂಟ್ ಜನ್ರೇಷನ್ನು ಅವ್ರು ಯಾವ ಥರ ಎಂಜಾಯ್ ಮಾಡ್ತೀವಿ. ನಾನು ಆಬ್ವಿಯಸ್ಲಿ ಐ ಆಮ್ ಟಾಕಿಂಗ್ ಫಾರ್ ಅ ಜನ್ರೇಷನ್ ಅಬೌವ್ 1990 ಆದಮೇಲೆ ಹುಟ್ಟಿದವ್ರಿಗೆ. ಸೊ ಆ ಜನ್ರೇಷನ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದು. ಸೊ ಅದು ಮಿಲೇನಿಯನ್ ಜನ್ರೇಷನ್ನು ಆರ್ ಜೆನ್ಸಿ ಜನ್ರೇಷನು. ಸೊ ಈ ಜನ್ರೇಷನ್ ಥರ ಲಕ್ಸುರಿನ ಡಿಟರ್ಮಿನ್ ಮಾಡುತ್ತೆ. ಇಟ್ಸ್ ವೆರಿ ಡಿಫ್ರೆಂಟ್ ಟು ನಮ್ಮ ಪೇರೆಂಟ್ ಜನ್ರೇಷನು. ನಮ್ಮ ಪೇರೆಂಟ್ ಜನ್ರೇಷನು ನೀವು ನೋಡೋದಾದರೆ ದೇ ವೇರ್ ಒನ್ ಥಿಂಗ್ ಆಬ್ವಿಯಸ್ಲಿ ಹೇಳ್ಬೋದು ಅವ್ರ ಬಗ್ಗೆ ಅಂದರೆ ಅವರು ತುಂಬ ಡಿಸಿಪ್ಲಿನ್ ಇತ್ತು, ತುಂಬ ಹಾರ್ಡ್ ವರ್ಕಿಂಗ್ ಇದ್ದರು. ಬಿಕಾಸ್ ಅವಾಗ ತಾನೇ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ದ ಬೇಸಿಕ್ ಥಿಂಗ್ ಆ್ಯಂಡ್ ದ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಎವ್ರಿ ಐ ವುಡ್ ಸೇ ಫ್ಯಾಮಿಲಿ ಆ ಟೈಮಲ್ಲಿ ವಾಸ್ ಟು ಬಿಲ್ಡ್ ಅ ಹೋಮ್. ಸೊ ಮನೆ ಕಟ್ಟೋದು ವಾಸ್ ದ ಬಿಗ್ಗೆಸ್ಟ್ ಡ್ರೀಮು ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಆಸ್ ಅ ಲಕ್ಸುರಿ ಅನ್ಲೆಸ್ ನಿಮ್ಮ ಹತ್ರ ಲೈಕ್ ಪಿತ್ರಾರ್ಜಿತ ಆಸ್ತಿ ಇದ್ದು. ಆ್ಯಸ್ ಐ ಟೋಲ್ಡ್ ಯು, ನಿಮ್ಮ ಪೇರೆಂಟ್ಸ್ ತುಂಬ ಅವ್ರ ಗ್ರ್ಯಾಂಡ್ ಪೇರೆಂಟ್ಸು ರಿಚ್ ಇದ್ದರು ಅಂದರೆ ಮೇ ಬಿ ಇಟ್ ಈಸ್ ನಾಟ್ ಅ ಬಿಗ್, ಆವಾಗೇನು ಬೇಕಾಗಿರಲಿಲ್ಲ. ಬಟ್ ಮೆಜಾರಿಟಿ ಮಿಡ್ಲ್ ಕ್ಲಾಸ್ ಅವ್ರಿಗೆ ಗ್ರೋ ಆಗ್ತಾ ದೇ ವಾಂಟೆಡ್ ಟು ಗೆಟ್ ಇನ್ ಟು ದ್ಯಾಟ್. ಮನೆ ಕಟ್ಟಬೇಕು, ಬೇರೆಯವ್ರು ರಿಚ್ ಪೀಪಲ್ ನೋಡಿದಾಗ ಅದು ಒಂದು ಲಕ್ಸುರಿ ಆಗಿತ್ತು. ಮನೆ ಕಟ್ಟೋದೇ ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ. ಸೊ ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಡ್ರೀಮು ಆ್ಯಂಡ್ ನೆಸೆಸಿಟಿಗಿಂತ ಜಾಸ್ತಿ ಲಕ್ಸುರಿ ಇತ್ತದು. ಸೊ ಅವರು ಈ ಸಣ್ಣ ಪುಟ್ಟ ಲಕ್ಸುರಿ ಲೈಕ್ ಈ ಟ್ರಾವೆಲು ಅದೆಲ್ಲ ಅವರು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವರು ಅದನ್ನು ಎಷ್ಟು ಅವ್ರ ಕೈಯಲ್ಲಿ ಆಗೋಕ್ಕಾಗುತ್ತೆ ಅದನ್ನು ಮಾಡ್ತಾಯಿದ್ರು. ಲಕ್ಸುರಿನೇ, ಬಟ್ ದಟ್ ವಾಸ್ ನಾಟ್ ಅ ಬಿಗ್ ಲಕ್ಸುರಿ ದಟ್ ಟೈಮು. ಸೊ ಬಿಲ್ಡಿಂಗ್ ದ ಹೋಮ್ ವಾಸ್ ದ ಬಿಗ್ಗೆಸ್ಟ್ ಲಕ್ಸುರಿ. ಬಟ್ ನಮ್ಮ ಮಿಲೇನಿಯಲ್ ಜನ್ರೇಷನ್ನು ಬಗ್ಗೆ ಮಾತಾಡೋಣ. ವಾಟ್ ವಾಸ್ ಅ ಲಕ್ಸುರಿ ಫಾರ್ ಅಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನನ್ನ ಪ್ರಕಾರ 3 ಮೇಜರ್ ಲಕ್ಸುರಿ ಇದೆ. ಸೊ ಫಸ್ಟ್ ಲಕ್ಸುರಿ ಬಗ್ಗೆ ಮಾತಾಡೋಣ, ವಿಚ್ ಡೆಫಿನೆಟ್ಲಿ ನೀವು ಬೆಳೀತಾ ನೀವು ಸ್ಕೂಲಲ್ಲಿ ಇರಬೇಕಾದ್ರೆ ಆ್ಯಂಡ್ ಬೆಳೀತಾ ಕಾಲೇಜ್ ಹೋಗ್ತಾ ಇದ್ದು ಡೆಫಿನೆಟ್ಲಿ ದಿಸ್ ವುಡ್ ಬಿ ಯುವರ್ ಲಕ್ಸುರಿ ಇಸ್ ಫುಡ್. ಸೊ ಫುಡ್ಡು ಡೆಫಿನೆಟ್ಲಿ ನಿಮ್ಮದು ಬಿಗ್ಗೆಸ್ಟ್ ಲಕ್ಸುರಿ ಇತ್ತು. ಬಿಕಾಸ್ 1991 ಆದಮೇಲೆ ಲಿಬರಲೈಸೇಷನ್ ಆದಮೇಲಿಂದ ಆಬ್ವಿಯಸ್ಲಿ ತುಂಬ ಫಾರಿನ್ ಬ್ರ್ಯಾಂಡ್ಸು ಬಂತು, ಇಂಡಿಯನ್ ಬ್ರ್ಯಾಂಡ್ಸು ತುಂಬ ಪ್ರೈವೇಟೈಸೇಷನ್ ಆಯಿತು. ಸೊ ಆಬ್ವಿಯಸ್ಲಿ IT ಬೆಳೀತು. ಬಟ್ ಅಟ್ ದ ಸೇಮ್ ಟೈಮ್ ನೀವು ನೋಡ್ಬೋದು ನಮಗೆ ಬಿಗ್ಗೆಸ್ಟ್ ಆಸೆ ಇದ್ದಿದ್ದು ಆ ಟೈಮಲ್ಲಿ ಚಿಕ್ಕವರು ಇರಬೇಕಾದ್ರೆ ಒಂದು ಐಸ್ ಕ್ಯಾಂಡಿ ತೊಗೊಳೋಣ, ಆಮೇಲೆ ಚುರುಮುರಿ ತಿನ್ನೋಣ, ಆಮೇಲೆ ಬರ್ತಾ ಕಾಲೇಜ್ಗೆ ಹೋಗ್ತಾ ಗೋಬಿ ಮಂಚೂರಿ ತಿನ್ನೋಣ, ಆಮೇಲೆ ಫ್ರೆಂಡ್ಸ್ ಜೊತೆ ಯಾವುದಾದ್ರೂ ಚೀಪಾಗಿರೋ ಬಜೆಟ್ ಇರೋ ಹೋಟೆಲ್ ಹೋಗೋಣ. ಸೊ ಈ ಥರ ಆಸೆಗಳು ಸ್ಟಾರ್ಟ್ ಆಯಿತು. ಈವನ್ ನಮ್ಮ ಪೇರೆಂಟ್ಸು ನಮಗೆ ಅದೇ ಥರ ಲೈಕ್ ನಿಮಗೆ ಎಲ್ಲಾದರೂ ಟೈಮ್ ಪಾಸ್ ಮಾಡಬೇಕು ಅಂದರೆ ಯಾವುದೋ ದರ್ಶನಿಗೆ ಹೋಗ್ಬಿಟ್ಟು ಒಂದು ಒಳ್ಳೆ ದೋಸೆ ಗೀಸೆ ತಿನ್ಕೊಂಡ್ರೆ ದ್ಯಾಟ್ ಈಸ್ ಸಮಥಿಂಗ್ ನಿಮಗೊಂದು ಪ್ಲೆಜರ್ ಆಗ್ತಿತ್ತು. ಆ್ಯಂಡ್ ಅದೇ ಥರ ತುಂಬ ಗ್ರೋ ಆಯಿತು. ಓಕೆನಾ. ಸೊ ಇನಿಷಿಯಲಿ ಇಟ್ ವಾಸ್ ಲೈಕ್ ನೆಸೆಸಿಟಿ ಇತ್ತು. ಲೈಕ್ ಯಾರೋ ಲೈಕ್ ವರ್ಕಿಂಗ್ ಕಮ್ಯುನಿಟಿಗೆ ಆಚೆ ಕಡೆ ತಿನ್ನಬೇಕು ಅಂದರೆ ರೆಸ್ಟೋರೆಂಟ್ಸ್ ಇರ್ತಿತ್ತು. ಬಟ್ ಬರ್ತಾ ಇಟ್ ವಾಸ್ ನಾಟ್ ಜಸ್ಟ್ ಫಾರ್ ವರ್ಕಿಂಗ್ ಕಮ್ಯುನಿಟಿ, ಈವನ್ ದ ಲೋಕಲ್ ಕಮ್ಯುನಿಟಿ ಆಲ್ಸೋ. ವೆನೆವರ್ ಅವರು ವೀಕೆಂಡ್ಸ್ ಬಂದಾಗ ಎಲ್ಲಾದರೂ ಆಚೆ ಕಡೆ ಹೋಗೋಣ, ಟೈಮ್ ಪಾಸ್ ಮಾಡೋಣ, ಎಲ್ಲಾದರೂ ತಿನ್ನೋಣ, ಜೊತೆಗೂಡೋಣ. ಸೊ ಈ ಥರ ಮೈಂಡ್ಸೆಟ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ. ಸೊ ಫುಡ್ಡು ತುಂಬಾ ಇಂಪಾರ್ಟೆಂಟ್ ಆಯಿತು. ಈವನ್ ಮನೆಯಲ್ಲೂ ನೀವು ನೋಡ್ಬೋದು ದಟ್ ಬಿಸ್ಕೆಟು, ಜಾಮು ಈ ಥರ ಎಲ್ಲ ನಾವು ತುಂಬ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಿಪ್ಸು, ಸೊ ಈ ಥರ ಎಲ್ಲ ಲೈಕ್ ಐ ವುಡ್ ಸೇ ಎಷ್ಟೊಂದಿದೆ ಐಟಮ್ಸು, ಲೈಕ್ ಡಿಫ್ರೆಂಟ್ ಐಟಮ್ಸು ಆ್ಯಂಡ್ ಡಿಫ್ರೆಂಟ್ ಪ್ಲೇಸಸ್ದು ಫುಡ್ಡು ಲೈಕ್ ಚೈನೀಸು, ಜಾಪನೀಸು, ಆಮೇಲೆ ಈವನ್ ಸೌತ್ ಇಂಡಿಯಾದವ್ರಿಗೆ ನಾರ್ತ್ ಇಂಡಿಯನ್ ಒಂದು ಥಾಲಿ ಅಂತ ಬೇರೆ ಇಂಟ್ರೊಡ್ಯೂಸ್ ಆಯಿತು. ಅದು ನೀವು ನಾರ್ತ್ ಇಂಡಿಯಾಗೆ ಹೋದರೆ ಆ ಥರ ಸಿಗಲ್ಲ. ಬಟ್ ಆ ಟೈಮಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಥಾಲಿ ಅಂತ ಇವಾಗಲೂ ಇದೆ. ಅದು ವೇರ್ ನಿಮಗೆ ರೋಟಿ ಕೊಡ್ತಾರೆ, ಏನೋ ಒಂಥರ ಡಿಫ್ರೆಂಟ್ ಸ್ವೀಟ್ ಕೊಡ್ತಾರೆ.
ಸೊ ಆ ಥರ ಸೌತ್ ಇಂಡಿಯನ್ ತಿಂದು ಸಾಕಾಯ್ತಲ್ವ, ನಾರ್ತ್ ಇಂಡಿಯನ್ ಹೆಂಗಿರುತ್ತೆ ಅಂತ ಆ ಥರ ಎಲ್ಲ ನಾವು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫುಡ್ಡು ಬಂದು ತುಂಬಾ ದೊಡ್ಡ ಇಂಡಸ್ಟ್ರಿ. ಇವಾಗಲೂ ನೀವು ನೋಡ್ಬೋದು ಸಾಕಷ್ಟು ಜನ ಫುಡ್ ಬ್ಲಾಗರ್ಸ್ ಆಗಿದ್ದಾರೆ. ಆ್ಯಂಡ್ ಇವಾಗಲೂ ಐ ವುಡ್ ಸೇ ಇದು ದೊಡ್ಡ ಇಂಡಸ್ಟ್ರಿನೇ. ಐ ಆಮ್ ನಾಟ್ ಸೇಯಿಂಗ್ ದಟ್ ಅದೇನು ಚೇಂಜ್ ಆಗಿಲ್ಲ, ಬಟ್ ಡೆಫಿನೆಟ್ಲಿ ಬರ್ತೀನಿ ಏನು ಚೇಂಜಸ್ ಆಗಿದೆ ಬಿಕಾಸ್ ಆಫ್ ದ್ಯಾಟ್ ಟ್ರಾವೆಲ್ ಇಂಡಸ್ಟ್ರಿ ಓವರ್ಟೇಕ್ ಮಾಡಿದೆ ಫುಡ್ ಇಂಡಸ್ಟ್ರಿನ, ಅದಕ್ಕೆ ಬರ್ತೀನಿ ನಾನು. ಬಟ್ ಅಗೇನ್ ಇಟ್ ಈಸ್ ಸ್ಟಿಲ್ ಅ ಗುಡ್ ಇಂಡಸ್ಟ್ರಿನೇ. ಬಟ್ ಡೆಫಿನೆಟ್ಲಿ ನಮ್ಮ ಟೈಮಲ್ಲಿ ನಾವು ನೋಡಿದಷ್ಟು, ನಾವು ತಿಂದಷ್ಟು ಆ್ಯಂಡ್ ನಾವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಅದು ಯಾವ ಜನ್ರೇಷನು ಮಾಡಿರಲ್ಲ. ಈ ಜನ್ರೇಷನು ಮಾಡ್ತಾಯಿದೆ, ಜೆನ್ಜಿನೂ ಮಾಡ್ತಾಯಿದೆ, ಬಟ್ ಇನ್ ಅ ಲಿಟಲ್ ಬಿಟ್ ಡಿಫ್ರೆಂಟ್ ವೇ. ಅವ್ರಿಗೆ ಆ್ಯಂಬಿಯನ್ಸ್ ತುಂಬ ಇಂಪಾರ್ಟೆಂಟು, ಯಾವ ಥರ ಇರುತ್ತೆ ನೋಡೋಕ್ಕೆ. ಆ್ಯಂಡ್ ಅದಕ್ಕೂ ಬರ್ತೀನಿ. ದಟ್ ಈಸ್ ಒನ್ ಆಫ್ ದ ರೀಸನ್ನು ಟ್ರಾವೆಲ್ಗೂ ಎಫೆಕ್ಟ್ ಆಗಿದೆ ಅದು. ಸೊ ಅದೆಲ್ಲ ನೋಡ್ತಾ ಇದ್ದಾರೆ. ಓಕೆನಾ, ದಟ್ ಈಸ್ ಒನ್ ಇಂಡಸ್ಟ್ರಿ. ಸೊ ಫುಡ್ ಇಂಡಸ್ಟ್ರಿ. ಸೊ ಫುಡ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಇಂಡಸ್ಟ್ರಿ ವಿಚ್ ಐ ವುಡ್ ಸೇ ಗೌರ್ಮೆಂಟ್ಗೆ ಈಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರು. ಒಂದು ಗೌರ್ಮೆಂಟ್ ರೆವೆನ್ಯೂನ ಜನ್ರೇಟ್ ಮಾಡೋದ್ರಲ್ಲಿ ಇಟ್ ಈಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರು. ನಿಮ್ಗೆ ಗೊತ್ತೇ ಇರುತ್ತೆ ಯಾವ ಇಂಡಸ್ಟ್ರಿ ಅಂತ. ದಟ್ ಈಸ್ ದ ಎಣ್ಣೆ ಇಂಡಸ್ಟ್ರಿ. ಸೊ ಎಣ್ಣೆ ಆಬ್ವಿಯಸ್ಲಿ ಸಾಕಷ್ಟು ಒಂದು ಎಣ್ಣೆ ಬಗ್ಗೆ ಇಟ್ ಈಸ್ ನಾಟ್ ಅ ನ್ಯೂ ಇಂಡಸ್ಟ್ರಿ. ಅದು ಎಷ್ಟೋ ತಲಾಂತರಗಳಿಂದ ಆ ಎಣ್ಣೆನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ್ಲೂ ಲೈಕ್ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಆಸ್ ಐ ಟೋಲ್ಡ್ ಯು, ಇಟ್ ವಾಸ್ ಮೋರ್ ಅಬೌಟ್, ನಿಮಗೆ ಗೊತ್ತು ಎಣ್ಣೆ ಹೊಡೆಯೋರು ಅಂದರೆ ಒಂದು ಒಳ್ಳೆಯವರಲ್ಲ, ಕೆಟ್ಟವರು, ಈ ಥರ ಮೈಂಡ್ಸೆಟ್ ಕ್ರಿಯೇಟ್ ಆಗಿತ್ತು ಅಟ್ಲೀಸ್ಟ್ ನಮ್ಮ ಪೇರೆಂಟ್ಸ್ ಟೈಮಲ್ಲಿ. ಆ್ಯಂಡ್ ತುಂಬ ಡಿಸಿಪ್ಲಿನ್ ಆಗಿರಬೇಕು, ನೀವು ವರ್ಕಿಂಗ್ ಕ್ಲಾಸ್ ಅಂದರೆ ನೋಡಿಬಾರ್ದು. ಸೊ ಆ ಥರ ಎಲ್ಲ ಇತ್ತು ಮೈಂಡ್ಸೆಟ್ ಆ ಟೈಮಲ್ಲಿ. ಇಟ್ ವಾಸ್ ನಾಟ್ ಒಂದು ಕಲ್ಚರಲ್ಲಿ ಅಕ್ಸೆಪ್ಟೆಡ್ ಇರಲಿಲ್ಲ ಎಣ್ಣೆ ಆ ಟೈಮಲ್ಲಿ, ಐ ವುಡ್ ಸೇ. ಆ್ಯಂಡ್ ಕೆಲವು ಐ ವುಡ್ ಸೇ ನಾರ್ತ್ ಇಂಡಿಯನ್ ಮದುವೆಲೆಲ್ಲ ಎಣ್ಣೆ ಹೊಡಿತಾರೆ, ಬಟ್ ಸ್ಟಿಲ್ ಅದನ್ನು ಒಂದು ಸೋಷಿಯಲ್ ಈವಲ್ ಥರ ನೋಡ್ತಾಯಿದ್ರು. ಇವಾಗಲೂ ಅದೇನು ಚೇಂಜ್ ಆಗಿಲ್ಲ. ಬಟ್ ಐ ವುಡ್ ಸೇ ಡಿಫ್ರೆನ್ಸ್ ಏನು ಅಂದರೆ, ನಮ್ಮ ಟೈಮಲ್ಲಿ ಆ ಕಲ್ಚರ್ ಹೆಂಗೆ ಡೆವಲಪ್ ಆಯಿತು ಅಂದರೆ, ಆಬ್ವಿಯಸ್ಲಿ ನಾವು ಮೂವೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೂವೀಸಲ್ಲಿ ಹೀರೋಗಳು ಸ್ವಲ್ಪ ಡೆಫಿನೆಟ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ಅಬೌಟ್ ಇನ್ವಿಸಿಬಲ್ ಕಲ್ಚರ್ ಆಲ್ಸೋ ಆವಾಗ. ಬಿಕಾಸ್ ಒಂದು ಸೋಷಲ್ ಎಕ್ಸೆಪ್ಟೆನ್ಸ್ ಬೇಕಿತ್ತು ನಿಮಗೆ. ಒಂದು ನಾವು ನಮ್ಮ ಪೇರೆಂಟ್ಸ್ ಜನರಲಿ ಏನು ಗೊತ್ತಾ, ಎವ್ರಿ ಜನ್ರೇಷನ್ನು ಇನ್ನೊಂದು ಜನ್ರೇಷನ್ನ ರಿಬೆಲ್ ಮಾಡುತ್ತೆ. ದಟ್ ಈಸ್ ಸಮಥಿಂಗ್, ಅದು ಯಾವಾಗಲೂ ಆಗೇ ಆಗುತ್ತೆ. ನೀವು ಎಕ್ಸೆಪ್ಟ್ ಮಾಡ್ಕೋತೀರಾ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ವ. ಎವ್ರಿ ಜನ್ರೇಷನ್ ಟ್ರೈ ಟು ರಿಬೆಲ್ ದ ಓಲ್ಡ್ ಜನ್ರೇಷನ್. ನಮ್ಮ ಜನ್ರೇಷನ್ ತುಂಬ ಡಿಸಿಪ್ಲಿನ್ಡ್ ಆಗಿತ್ತು. ಸೊ ನಮ್ಗೆ ಏನಿಸ್ತಾ ಇತ್ತು ಅಂದರೆ ಅವ್ರ ಜನ್ರೇಷನ್ ಚೆನ್ನಾಗಿಲ್ಲ. ಸೊ ಇಟ್ ಈಸ್ ವೆರಿ ಬೋರಿಂಗ್ ಜನ್ರೇಷನು. ನಮಗೆ ಆ ಸೋಷಲ್ ಎಕ್ಸೆಪ್ಟೆನ್ಸು ಸಿಗ್ತಾರೆ. ಅಂದರೆ ಒಂಥರ ನೀನು ನಿಮ್ಮ ಪೇರೆಂಟ್ಸ್ ಥರ ಇದೆಯಾ, ನಿಮ್ಮ ಅಪ್ಪನ ಥರ ಇದೆಯಾ, ನೀನು ಅಂಕಲ್ಲು ನೀನು ಅಂತ ಆ ಥರ. ಸೊ ನೀವು ಸ್ವಲ್ಪ ಡಿಫ್ರೆಂಟ್ ಮಾಡೋಕ್ಕೆ ತುಂಬ ಟೈಮು ನಮ್ಮ ಜನ್ರೇಷನ್ ಅವರು ಇದು ಚಟ ಬಂತು. ತುಂಬಾ ನಾರ್ಮಲೈಸು ಆಯಿತು ಆ್ಯಕ್ಚುಲಿ, ನಿಜ ಆಡಬೇಕಂದ್ರೆ. ಬಿಕಾಸ್ ನೀವು ಇವಾಗಲೂ ನೋಡ್ಬೋದು ಕಂಪನೀಸೂ ಅಷ್ಟೇ ಪಾರ್ಟೀಸ್ ಮಾಡ್ತಾರೆ ಎಂಪ್ಲಾಯೀಸ್ಗೆ, ಫ್ರೆಷರ್ಸ್ ಪಾರ್ಟಿ ಅಂತ ಅಲ್ಲ. ಸೊ ಅದರಲ್ಲಿ ಫುಲ್ಲು ಎಣ್ಣೆ ಕೊಟ್ಬಿಡ್ತಾರೆ, ಎಷ್ಟು ಬೇಕಾದರೂ ಹೊಡೀರಿ ಅಂತ ಹೇಳ್ತಾರೆ. ಆ್ಯಂಡ್ ಜನರಲಿ ಕಾರ್ಪೊರೇಟ್ ಕಲ್ಚರಲ್ಲಿ ನೀವು ನೋಡ್ಬೋದು ಎಣ್ಣೆ ತುಂಬ ಟೈಮು ಹೊಡಿತಾರೆ. ಆ್ಯಂಡ್ ತುಂಬ ಡಿಸ್ಕಷನ್ಸ್ ಆಗುತ್ತೆ. ಇಟ್ಸ್ ಮೋರ್ ಲೈಕ್ ನಿಮಗೆ ಪ್ರಮೋಷನ್ ಸಿಗುತ್ತಾ ಇಲ್ವಾ, ಬಟ್ ಒಂದು ಎಣ್ಣೆ ಪಾರ್ಟಿ ಕೊಟ್ಬಿಡ್ತಾರೆ, ಪಿಜ್ಜಾ ಪಾರ್ಟಿ ಕೊಟ್ಬಿಡ್ತಾರೆ. ಸೊ ಆ ಥರ ಕಲ್ಚರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ನಿಮಗೆ ಒಂದು ನೀವು ನೋಡ್ಬೋದು ಬ್ಯಾಂಗ್ಳೂರಲ್ಲೇ ಒಂಥರ ಅರ್ಬನ್ ಕಲ್ಚರ್ ಸ್ಟಾರ್ಟ್ ಆಯಿತು. ಹೆಂಗೋ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ನಾವು ಆಸ್ ಐ ಟೋಲ್ಡು ಒಂಥರ ಲೈಕ್ ನಿಮಗೆ ಗೊತ್ತು ಏನೇನು ಮಾತಾಡ್ತಾ ಇದ್ವಿ ನಾವು, ಎಷ್ಟು ಕೆಪಾಸಿಟಿ ಇದೆ ನಿಮಗೆ, ಆ್ಯಂಡ್ ಲೈಕ್ ಏನು ಹೊಡಿತೀಯ ನೀನು, ನನ್ನ ಬ್ರ್ಯಾಂಡ್ ಹೊಡಿತೀಯ ಇಲ್ವಾ. ಸೊ ಈ ಥರ ಎಲ್ಲ ಮಾತಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಕಲ್ಚರ್ ಬೇಸಿಕಲಿ ಎಣ್ಣೆ ಹೊಡೆಯೋ ಕಲ್ಚರ್ ನಮ್ಮಲ್ಲಿ ಸ್ಟಾರ್ಟ್ ಆಯಿತು. ಇಟ್ ವಾಸ್ ನಾಟ್ ಎನಿ ಮೋರ್ ಇಮ್ಮೋರಲ್. ಸೊ ಇಮ್ಮೋರಲ್ ಆಗಿಲ್ಲ, ಇಟ್ಸ್ ಲೈಕ್ ನಾರ್ಮಲೈಸ್ ಆಗಿಬಿಡ್ತು. ಸೊ ಅದರಿಂದ ಸಾಕಷ್ಟು ಐ ವುಡ್ ಸೇ ಎಣ್ಣೆ ಇಂಡಸ್ಟ್ರಿಗೆ ತುಂಬ ಬೂಸ್ಟ್ ಆಯಿತು ಐ ವುಡ್ ಸೇ. ಅದಕ್ಕಿಂತ ಮೊದಲು ಇತ್ತು. ಇಟ್ಸ್ ನಾಟ್ ಲೈಕ್ ಆ ಇಂಡಸ್ಟ್ರಿ ಯಾವಾಗಲೂ ಇದ್ದೇ ಇರುತ್ತೆ, ಅದು ಯಾವತ್ತೂ ಹೋಗಲ್ಲ ಆ ಇಂಡಸ್ಟ್ರಿ. ಬಿಕಾಸ್ ಚಟ ಬಂದುಬಿಟ್ಟು ಮನುಷ್ಯರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಈ ವಾಂಟ್ಸ್ ಟು ಡೂ ಸಮಥಿಂಗ್ ಎಲ್ಸು. ಸುಮ್ಮನೆ ಅವನಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಮನುಷ್ಯನಿಗೆ. ಸೊ ಅದಂತೂ ಯಾವತ್ತೂ ಹೋಗಲ್ಲ. ಸೊ ಬಟ್ ಎನಿವೇ ಆ ಚಟನ ನಾರ್ಮಲೈಸ್ ಮಾಡ್ತು ನೋಡಿ, ಅದರಿಂದ ದ ಬಿಸ್ನೆಸ್ ತುಂಬ ಜಾಸ್ತಿ ಆಯಿತು ಓವರಾಲ್. ಸೊ ದಟ್ ಈಸ್ ಒನ್ ಥಿಂಗು. ಅದು ಬಿಟ್ಟರೆ ಮೂರನೇದು ಲಕ್ಸುರಿ ಐ ವುಡ್ ಸೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸು. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸು ನೀವು ನೋಡೋದಾದರೆ ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ಜನ್ರೇಷನು ಆ್ಯಸೆಟಲ್ಲಿ ತುಂಬ ಮಿನಿಮಲಿಸ್ಟಿಕ್ ಆಗಿದ್ದರು. ದೇ ವರ್ ನಾಟ್ ಲೈಕ್ ಈವನ್ ಟಿ ವಿ ತೊಗೊಳಕ್ಕೂ ಅವ್ರು ಯೋಚನೆ ಮಾಡ್ತಾಯಿದ್ರು. ಈವನ್ ಕೇಬಲ್ ಹಾಕ್ಸೋಕ್ಕೂ ಟಿ ವಿಗೆ ನನ್ನ ಮನೆಯಲ್ಲಂತೂ ದೂರದರ್ಶನ ನೋಡ್ತಾಯಿದ್ರು ಫಾರ್ ಅ ವೆರಿ ಲಾಂಗ್ ಟೈಮು. ಸೊ ಆ ಥರ ಇತ್ತು ಜನ್ರೇಷನು. ಮನೆಯಲ್ಲೇ ಏನು ಹೇಳಿ ಒಗೆಯೋ ಕಲ್ಲಿತ್ತು, ಆಮೇಲೆ ಗ್ರೈಂಡ್ ಮಾಡೋಕ್ಕೂ ಕಲ್ಲಿತ್ತು. ಸೊ ಎಲ್ಲದಕ್ಕೂ ಏನೋ ಒಂದಿತ್ತು ಆ ಟೈಮಲ್ಲಿ. ಸೊ ಆ್ಯಂಡ್ ಮೋಸ್ಟ್ಲಿ ತುಂಬ ಟೈಮ್ ನೀವು ನೋಡ್ಬೋದು ಲೋಕಲ್ ಆಗಿ ನಾವು ಐಟಮ್ಸ್ನ ತೊಗೋತಾ ಇದ್ವಿ ಆ ಟೈಮಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಆ್ಯಸ್ ಎ ಟೋಲ್ಡು ಲಿಬ್ರಲೈಸೇಷನ್ ಆದಮೇಲಿಂದ ಎಷ್ಟೊಂದು ಫಾರಿನ್ ಪ್ರಾಡಕ್ಟ್ಸ್ ಬಂತು. ಆ್ಯಂಡ್ ಜನರು ಅದರದ್ದು ಯೂಸ್ ಅರ್ಥ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಿಕ್ಸಿದು ಏನು ಯೂಸು, ವಾಷಿಂಗ್ ಮಿಷಿನ್ ಏನು ಯೂಸು, ಟಿ ವಿದು ಏನು ಯೂಸು. ನಮ್ಮ ಜನ್ರೇಷನಲ್ಲಿ 2010 ಆದಮೇಲಿಂದ ನೀವು ನೋಡ್ಬೋದು ಮೊಬೈಲ್ದು ಏನು ಯೂಸು, ಲ್ಯಾಪ್ಟಾಪ್ದು ಏನು ಯೂಸು, ಟ್ಯಾಬ್ಲೆಟ್ದು ಏನು ಯೂಸು, ಇಯರ್ಫೋನ್ದು ಏನು ಯೂಸು. ಇವಾಗ ಇಯರ್ ಪಾಡ್ಸ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಅದು.
ಸೊ ಆ ಥರ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ನ ನಾವು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ಬೋದು ಎಸ್ಪೆಷಲಿ ನಿಮಗೆ 2010ಇಂದ ಹಿಡಿದು 2020 ತನಕ ನಿಮಗೆ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಲೈಕ್ ತುಂಬ ಇನೋವೇಷನ್ ಇತ್ತು ಎಕ್ವಿಪ್ಮೆಂಟ್ಸಲ್ಲಿ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸಲ್ಲಿ. ಎಲೆಕ್ಟ್ರಿಕಲ್ಸಲ್ಲೂ ತುಂಬ ಲೈಕ್ ಫ್ಲ್ಯಾಟ್ ಟಿ ವಿ ಬರೋಕ್ಕೆ ಸ್ಟಾರ್ಟ್ ಆಯಿತು CRT ಇಂದ. ಸೊ ಆ ಮಾಡರ್ನೈಸೇಷನ್ ಇಂದ ಆರ್ ದ ಇನೋವೇಷನ್ಸಿಂದ ಬೇಸಿಕಲಿ ಜನ ಅದನ್ನು ತುಂಬ ಲೈಕ್ ಎಕ್ವಿಪ್ಮೆಂಟ್ಸ್ನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಬಟ್ ಆ್ಯಸ್ ಐ ಟೋಲ್ಡು ಇದ್ರದ್ದು ಎಲ್ಲ ಚೇಂಜಸ್ ಆಗಿದೆ ಇವಾಗ. ಏನು ಅಂತ ಹೇಳ್ತೀನಿ ಇವಾಗ. ಬಿಕಾಸ್ ಆ ಟೈಮಲ್ಲಿ ನಾವು ಮೊಬೈಲ್ ಫೋನ್ ತೊಗೊಳೋದೇ ದೊಡ್ಡ ವಿಚಾರ ಇತ್ತು, ಲೈಕ್ ಟಿ ವಿ ತೊಗೊಳೋದೇ ದೊಡ್ಡ ವಿಚಾರ ಇತ್ತು, ಫ್ಲ್ಯಾಟ್ ಟಿ ವಿ ತೊಗೊಳೋದು ಇನ್ನೂ ದೊಡ್ಡ ವಿಚಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಥರ ಎಷ್ಟೊಂದು ಎಕ್ವಿಪ್ಮೆಂಟ್ಸು ನಾವು ಐ ವುಡ್ ಸೇ ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ನ ತೊಗೊಳ್ಳೋ ಆಸೆ ತುಂಬ ಇತ್ತು. ಆ್ಯಂಡ್ ಹೊಸ ಐಟಮ್ ತೊಗೋಬೇಕು, ಬಿಕಾಸ್ ಇನೋವೇಷನ್ಸ್ ಎವ್ರಿ ಟೈಮ್ ಆಗ್ತಾಯಿದೆ, ಎವ್ರಿ 2 ಇಯರ್ಸಲ್ಲೂ ಇನೋವೇಷನ್ಸ್ ಆಗ್ತಾಯಿತ್ತು. ಸೊ ಇವಾಗ ಏನು ಬದಲಾಗಿದೆ ಟ್ರಾವೆಲ್ಗೆ. ಸೊ ಟ್ರಾವೆಲ್ ಏನಾದರೂ ಮೊದಲು ಏನಾದ್ರು ಡಿಫ್ರೆಂಟ್ ಇತ್ತಾ, ಇವಾಗ ಏನಾದ್ರು ಡಿಫ್ರೆಂಟ್ ಇದೆಯಾ? ಟ್ರಾವೆಲ್ಲು ಆನೆಸ್ಟ್ಲಿ ಸ್ಪೀಕಿಂಗು ಮೊದಲು ಮಾಡ್ತಾಯಿದ್ವಿ, ಬಟ್ ನಾಟ್ ಟು ದಿಸ್ ಎಕ್ಸ್ಟೆನ್ಸ್. ಸೊ ನಿಮಗೆ ನೆನಪಿದ್ರೆ ನಾವು ಜನರಲಿ ಪೇರೆಂಟ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಪೇರೆಂಟ್ಸ್ ಅಸೆ ಟೋಲ್ಡು ತುಂಬ ಡಿಸಿಪ್ಲಿನ್ಡ್ ಇದ್ದರು ಆ್ಯಂಡ್ ತುಂಬ ಸ್ಪಿರಿಚುವಲ್ ಇದ್ದರು. ಸೊ ಜನರಲಿ ಅವರು ದೇವಸ್ಥಾನ ಆ ಥರ ಟ್ರಾವೆಲ್ ಮಾಡ್ತಾಯಿದ್ವಿ ನಾವು. ಇವಾಗಲೂ ಮಾಡ್ತಾಯಿದ್ದೆ ಸ್ಪಿರಿಚುವಲ್ ಟೂರಿಸಮ್, ಇವಾಗಲೂ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಬಟ್ ಅದು ಒಂಥರ ಬೇರೆ ಥರ. ಅದು ಬೇಸಿಕಲಿ ನಮ್ಮದೇ ಜನ್ರೇಷನ್ ನಾವೀಗ ಹೋಗ್ತಾ ಇದ್ದೀವಿ. ಸೊ ನಮಗೆ ಅವೇರ್ನೆಸ್ ಬಂದಿದೆ, ಸ್ಪಿರಿಚುಯಾಲಿಟಿ ಬಂದಿದೆ. ಬಟ್ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಹೋಗ್ತಾಯಿದ್ರು. ಸೊ ಅವ್ರಿಗೆ ಇಷ್ಟ ಆಯಿತು ಹೋಗೋಕ್ಕೆ. ಆ್ಯಂಡ್ ಅವರು ಆಬ್ವಿಯಸ್ಲಿ ಅದು ಬಿಟ್ಟರೆ ಇನ್ನೊಂದು ಏನಂದರೆ ರಿಲೇಟಿವ್ಸ್ ಮನೆ ಹೋಗ್ತಾಯಿದ್ದು. ಅಪರೂಪಕ್ಕೊಂದ್ಸಲಿ ಎಲ್ಲೋ ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ಅವ್ರು ಅಷ್ಟೊಂದು ಇನಿಷಿಯೇಷನ್ ತೊಗೋತಾ ಇರಲಿಲ್ಲ ಟ್ರಾವೆಲ್ ಮಾಡೋಕ್ಕೆ, ಅಷ್ಟೊಂದೇನು ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗಲೂ ನನ್ನ ಒಪಿನಿಯಲ್ಲಿ ಅವ್ರಿಗೆ ಅದೇ ಸೇಮ್ ಮೈಂಡ್ಸೆಟ್ಟಲ್ಲೇ ಇದ್ದಾರೆ. ಅವರು ಜಾಸ್ತಿ ಟ್ರಾವೆಲ್ ಮಾಡೋ ಮೈಂಡ್ಸೆಟ್ ಇಲ್ಲ ಅವ್ರಿಗೆ. ನಮ್ಮ ಜನ್ರೇಷನಲ್ಲಿ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ನಾಟ್ ಲೈಕ್ ನಾವು ಟ್ರಾವೆಲ್ ಮಾಡ್ತಿರ್ಲಿಲ್ಲ ಅಂತಲ್ಲ, ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ವಿಚ್ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಹೆಂಗೆ ಅಂದರೆ ನಾವು ಬೇಸಿಕಲಿ ನಾವು ಯಾವ ಥರ ಟ್ರಾವೆಲ್ ಮಾಡ್ತಾಯಿದ್ವಿ ಅಂದರೆ ನಿಮಗೆ ಗೊತ್ತು, ಔಟ್ಸ್ಕಟ್ಗೆ ತುಂಬ ಅಂದರೆ ಮೈಸೂರಲ್ಲಿ ಇದ್ದಿರಂತೆ ಲೈಕ್ ಸಾಗರಕಟ್ಟೆ, ಎಳ್ಮುರಿ, ರಂಗನತಿಟ್ಟು, ಸೊ ಈ ಥರ ಟ್ರಾವೆಲ್ ಮಾಡೋದು. ಆ್ಯಂಡ್ ಅಪರೂಪಕ್ಕೊಂದ್ಸಲಿ BRLs ಹೋಗೋದು. ಸೊ ಮೈಸೂರಲ್ಲಿರೋ ಗೊತ್ತಿರುತ್ತೆ, ಮೇ ಬಿ ಬೆಂಗಳೂರಲ್ಲಿರೋ ನಂದಿ ಹಿಲ್ಸ್ ಹೋಗ್ತಾಯಿದ್ರು, ಇವಾಗಲೂ ಹೋಗ್ತಾರೆ. ಬಟ್ ಆ್ಯಸ್ ಐ ಟೋಲ್ಡ್ ಔಟ್ಸ್ಕಟ್ ಟ್ರಾವೆಲ್ ಜಾಸ್ತಿ ಮಾಡ್ತಾಯಿದ್ವಿ. ಮೈಸೂರಿಗೆ ಹತ್ರ 200-300 ಕಿಲೋಮೀಟರ್ ದೂರ ಇರುತ್ತೆ ನೋಡಿ, ಆ ಥರ ಹೋಗ್ತಾಯಿದ್ವಿ. ಇಲ್ಲ ಮಂಗಳೂರಿಗೆ ಹೋಗ್ತಾಯಿದ್ವಿ. ಆರ್ ದ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಬಾಯ್ಸು ದ್ಯಾಟ್ ವಾಸ್ ಗೋವಾ. ಸೊ ಗೋವಾಗೆ ಹೆಂಗೋ ಮನೆಯವ್ರಿಗೆಲ್ಲ ಒಪ್ಪಿಸಿ, ಇಲ್ಲ ಮನೆಯವ್ರಿಗೆ ಹೇಳಿದೆ ಹೋಗ್ತಾಯಿದ್ವಿ. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಡ್ರೀಮ್ ಟ್ರಾವೆಲು. ಬಟ್ ದ ಥಿಂಗ್ ಇಸ್, ನೀವು ನೋಡ್ಬೋದು ಟ್ರಾವೆಲಿಂಗ್ಗೆ ತುಂಬ ಅಡಚಣೆಗಳಿತ್ತು. ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಆವಾಗ ಇಂಟರ್ನೆಟ್ ಅಷ್ಟೊಂದು ಐ ವುಡ್ ಸೇ ಅಡ್ವಾನ್ಸ್ ಇರಲಿಲ್ಲ. ನಿಮಗೆ ಗೂಗಲ್ ಮ್ಯಾಪ್ಸು ಇತ್ತು, ಬಟ್ ಐ ವುಡ್ ಸೇ ನಮಗೆ ಲೈಕ್ ಇಷ್ಟು ಮೊಬೈಲಲ್ಲಿ ನೋಡೋ ಥರ ಇರಲಿಲ್ಲ. ಆರ್ ಮೊಬೈಲಲ್ಲೂ ಆ ಸ್ಪೀಡು ಇರಲಿಲ್ಲ ನಿಮಗೆ, ಇಂಟರ್ನೆಟ್ ಸ್ಪೀಡು. ಆ್ಯಂಡ್ ಆಲ್ಸೋ ನೀವು ನೋಡೋದಾದರೆ ನಮಗೆ ಮೊಬೈಲಲ್ಲಿ ಬುಕ್ ಮಾಡೋಕ್ಕಾಗ್ತಿರಲಿಲ್ಲ ಹೋಟೆಲ್ಸ್ನ. ಸೊ ಅಲ್ಲೇ ಹೋಗ್ಬಿಟ್ಟು ಹೋಟೆಲ್ಸ್ನ ಹುಡುಕಿ ಬುಕ್ ಮಾಡ್ತಾಯಿದ್ವಿ. ಆ್ಯಂಡ್ ಹೋಟೆಲ್ಸ್ದ ಕ್ವಾಲಿಟಿನೂ ಆ ಲೆವೆಲ್ ಇರಲಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಸೋ ಮೆನಿ ಡಿಫಿಕಲ್ಟೀಸು. ಒಂದೊಂದ್ಸಲ ಏನು ಅಂದರೆ ನಿಮಗೆ ಮೊದಲು ಒಂದು ಗೈಡ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಬಿಕಾಸ್ ನಿಮ್ಗೆ ಆ ಜಾಗದಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಯಾವುದಾದ್ರು ಒಳ್ಳೆ ಲೊಕೇಶನ್ಸು ಅಂತ ಹೇಳೋಕ್ಕೆ ಒಂದು ಗೈಡ್ ಅಂತ ಇರ್ತಾಯಿದ್ರು. ಸೊ ನಿಮಗೆ ಟೂರಿಸ್ಟ್ ಕಂಪನೀಸ್ ಎಲ್ಲ ಇರ್ತಾಯಿತ್ತು ನೋಡಿ, ಅವರು ಆಬ್ವಿಯಸ್ಲಿ ಮೊದಲು ಈ ಥರ ಈ ಗೈಡ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನಿಮಗೆ ಅಲಾಂಗ್ ವಿತ್ ಇಟ್ಟು. ಅವ್ರು ಅಲ್ಲಿ ಹೋಗ್ಬಿಟ್ಟು ನೀವು ಗೈಡ್ನ ಹುಡುಕ್ತಾಯಿದ್ರಿ ಆ ಪ್ಲೇಸಲ್ಲಿ. ಸೊ ಆ ಥರ ಎಲ್ಲ ಮಾಡ್ತಾಯಿದ್ವಿ ನಾವು ಆ ಟೈಮಲ್ಲಿ. ಸೊ ಇಷ್ಟೊಂದೆಲ್ಲ ಕಷ್ಟ ಇತ್ತು. ಬಟ್ ಇವಾಗ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಬಂದುಬಿಟ್ಟಿದೆ. ಲೈಕ್ ನಿಮಗೆ ಗೂಗಲ್ ಮ್ಯಾಪ್ಸ್ ಸೂಪರ್ ಆಗಿದೆ. ನಿಮಗೆ ಬೈಕಲ್ಲಿ ಹೋಗ್ಬೋದು, ಬಿಕಾಸ್ ಇವಾಗ ಅಡ್ವೆಂಚರ್ ಬೈಕ್ಸ್ ಬರ್ತಾಯಿದೆ. ನಾರ್ಮಲ್ ಬೈಕ್ಸು ಇದೆ, ಬಟ್ ಅಡ್ವೆಂಚರ್ ಬೈಕ್ಸ್ ನೀವು ಆರಾಮಾಗಿ ಬ್ಯಾಗ್ನ ಕ್ಯಾರಿ ಮಾಡೋ ಥರ ನಿಮಗೆ ಬೈಕ್ಸ್ ಎಲ್ಲ ಬರ್ತಾಯಿದೆ. ಆಲ್ಸೋ ನಿಮಗೆ ಲೈಕ್ ಆ್ಯಸ್ ಐ ಟೋಲ್ಡು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಆರಾಮಾಗಿ ಬುಕ್ ಮಾಡ್ಬೋದು ನಿಮ್ಮ ಫಿಂಗರ್ ಟಿಪ್ಸಲ್ಲಿ. ಎಷ್ಟೊಂದು ಆ್ಯಪ್ಸ್ ಇದೆ, ಹೋಟೆಲ್ ಆ್ಯಪ್ಸ್ ಇದೆ ನಿಮಗೆ. ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ಎಷ್ಟೊಂದು ಯಾವ ಲೊಕೇಶನ್ಗೆ ಹೋದರೆ ಏನು ಮಾಡಬೇಕು, ಏನಲ್ಲಿ ಫೇಮಸ್ಸು, ಎವ್ರಿಥಿಂಗು, ಹೆಂಗೆ ಕವರ್ ಮಾಡೋದು ಆ ಲೊಕೇಶನ್ನ 1 ದಿನ 2 ದಿನದಲ್ಲಿ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ನು, ಆ್ಯಕ್ಸೆಸ್ಸು, ಈವನ್ ಸೆಕ್ಯೂರಿಟಿನೂ ಇಂಪ್ರೂವ್ ಆಗಿದೆ, ಈವನ್ ಕ್ವಾಲಿಟಿ ಆಫ್ ಹೋಟೆಲ್ಸು ಇಂಪ್ರೂವ್ ಆಗಿದೆ. ಆ್ಯಂಡ್ ನಿಮಗೆ ಡೈರೆಕ್ಷನ್ಸು, ನ್ಯಾವಿಗೇಷನ್ಸ್ ಎಲ್ಲ ಇರೋದ್ರಿಂದ ಸೊ ಓವರ್ ಆಲ್ ಟ್ರಾವೆಲಿಂಗ್ ಬಂದ್ಬಿಟ್ಟು ತುಂಬಾ ಅಡ್ವಾನ್ಸ್ ಆಗಿದೆ. ಐ ವುಡ್ ಸೇ ಇನ್ ಲಾಸ್ಟ್ 15 ಇಯರ್ಸು ತುಂಬಾ ಚೇಂಜ್ ಆಗಿದೆ. ಸೊ ನಾವು ಆ ಟೈಮಲ್ಲಿ ಹೆಂಗಿತ್ತು. ಆ್ಯಂಡ್ ಆಲ್ಸೋ ಈಗ ರೋಡ್ಸ್ ನೋಡಿ ಎಷ್ಟು ಸಖತ್ತಾಗಿದೆ. ಹೈವೇಸ್ ಎಲ್ಲ ಸೂಪರ್ ಆಗಿದೆ ಇಂಡಿಯಾದಲ್ಲಿ. ಎಸ್ಪೆಷಲಿ ಹೈವೇಸ್ ಚೆನ್ನಾಗಾಗೋದು ಇಸ್ ಅ ವೆರಿ ಬಿಗ್ ಫ್ಯಾಕ್ಟರ್. ನಮ್ಮ ಥರ ರೈಡರ್ಸು ಹೋಗೋದು. ನೀವು ಹೇಳ್ಬೋದು ಲೈಕ್ ಆಫ್ ರೋಡ್ ಗಾಡಿ ಎಲ್ಲಿ ನೀವು ಅಡ್ವೆಂಚರ್ ಗಾಡಿಯಲ್ಲಿ ಆರಾಮಾಗಿ ಹೋಗ್ಬೋದು ಅಂತ. ಬಟ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಥರ ರೋಡ್ಸ್ ಇಲ್ಲ ಅಂದರೆ ನಿಮಗೆ ಮೂಡೇ ಬರಲ್ಲ. ಇಷ್ಟೊಂದೆಲ್ಲ ಅಡ್ವಾನ್ಸ್ ಆಗಿದೆ. ಬಟ್ ಸ್ಟಿಲ್ ಐ ವುಡ್ ಸೇ ಇದೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಇದು ಮೇ ಬಿ ಬೇರೆ ಇಂಡಸ್ಟ್ರಿಯಲ್ಲೂ ಅಡ್ವಾನ್ಸ್ ಆಗಿರ್ಬೋದಲ್ಲ. ಫುಡ್ಡಲ್ಲೂ ನಿಮಗೆ ಡೆಲಿವರಿ ಆ್ಯಪ್ಸ್ ಬಂದಿದೆ.
ಸೊ ನೀವು ಆರಾಮಾಗಿ ಮನೆಗೆ ತರಿಸ್ಬೋದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸಲ್ಲೂ ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ನಿಮಗೆ ಆ್ಯಪ್ಸ್ ಬಂದಿದೆ. ಸೊ ಆರಾಮಾಗಿ ನೀವು ಯಾವ್ದು ಬೇಕೋ ಅದು ನೀವನ್ನ ಬೈ ಮಾಡ್ಬೋದು. ಆ್ಯಂಡ್ ಎಣ್ಣೆ ಹೊಡೆಯೋಕ್ಕೂ ನಿಮಗೆ ಸಾಕಷ್ಟು ಆ್ಯಂಬಿಯನ್ಸ್ ಚೇಂಜ್ ಆಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ಎಣ್ಣೆ ಎಲ್ಲ ಬಂದುಬಿಟ್ಟಿದೆ. ಸೊ ಅಂದ್ರೂ ಏನಕ್ಕೆ ಟ್ರಾವೆಲ್ ಇಂಡಸ್ಟ್ರಿ ಥ್ರೈವ್ ಆಗ್ತಾ ಇದೆ, ಸೊ ಇದರದ್ದು ಸೀಕ್ರೆಟ್ ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ಏನಾಗಿದೆ ಅಂದರೆ ಈ ಮೂರು ಇಂಡಸ್ಟ್ರಿ ಇನ್ ಅ ವೇ ಇದರದ್ದು ಗ್ರೋತ್ ಕಮ್ಮಿ ಆಗಿದೆ. ಅಗೇನ್ ಇದು ಐ ಆಮ್ ನಾಟ್ ಸೇಯಿಂಗ್ ದಟ್ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಗ್ರೋತ್ ಕಮ್ಮಿ ಆಗಿದೆ ಒಂದು. ಇನ್ನೊಂದು ಏನಂದರೆ ಟ್ರಾವೆಲಿಂಗ್ ಬಗ್ಗೆನೂ ಬರ್ತೀನಿ. ಅದರದ್ದು ಒಂದು ಗೋಲ್ ಆಫ್ ಪೀಪಲ್ಲು ಫಾರ್ ಟ್ರಾವೆಲಿಂಗು ಆ್ಯಕ್ಚುಲಿ ಈಗ ತುಂಬ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಮೊದಲು. ಏನಕ್ಕೆ ಅಂತ ಹೇಳ್ತೀನಿ ನಾನು. ಫಸ್ಟ್ಲಿ ಫುಡ್ ಇಂಡಸ್ಟ್ರಿಗೆ ಬರೋಣ. ಫುಡ್ ಇಂಡಸ್ಟ್ರಿಯಲ್ಲಿ ನಿಮಗೆ ನಿಮಗೆ ಎಲ್ಲ ಥರ ಆ್ಯಕ್ಸಸ್ ಇದೆ, ಎಲ್ಲ ಥರ ಡಿಫ್ರೆಂಟ್ ಫುಡ್ ಇದೆ, ನಿಮಗೆ ಎಲ್ಲ ಕಂಟ್ರೀಸ್ ಫುಡ್ ಇದೆ, ನಿಮಗೆ ಎಲ್ಲ ಪ್ಲೇಸಸ್ದು ಫುಡ್ ಇದೆ, ನಿಮಗೆ ಎಲ್ಲ ಲೈಕ್ ಡಿಫ್ರೆಂಟ್ ನೀವು ಆರಾಮಾಗಿ ಆರ್ಡರ್ ಮಾಡ್ಬೋದು ಬ್ಲಿಂಕಿಟಲ್ಲಿ ಅವ್ರ ಅಮೆಝಾನಲ್ಲಿ ಅವ್ರು ಎನಿ ಫುಡ್ ಡೆಲಿವರಿ ಆ್ಯಪ್ಸ್ ಯೂಸ್ ಮಾಡಿಕೊಂಡು. ಬಟ್ ದ ಪ್ರಾಬ್ಲಮ್ ಏನಂದರೆ ಫುಡ್ದು ಕ್ವಾಲಿಟಿ ತುಂಬ ಡ್ರಾಪ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನೀವು ಎಕ್ಸೆಪ್ಟ್ ಮಾಡಲೇಬೇಕು. ಆ್ಯಂಡ್ ಐ ಥಿಂಕ್ ಫುಡ್ ಇಂಡಸ್ಟ್ರಿನೂ ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಇಲ್ಲಾಂದರೆ ನಾಳೆ ಅವ್ರಿಗೆ ಲಾಸ್ ಆಗುತ್ತೆ. ಜನರಿಗೆ ಅವೇರ್ನೆಸ್ ಬಂದಿದೆ, ಫುಡ್ದು ಕ್ವಾಲಿಟಿ ಡ್ರಾಪ್ ಆಗಿದೆ. ಆ್ಯಂಡ್ ಆಲ್ಸೋ ಜನರಿಗೆ ಫುಡ್ದು ಆಚೆ ಕಡೆ ತಿನ್ನೋದ್ರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅದ್ರ ಬಗ್ಗೆನೂ ಅವೇರ್ನೆಸ್ ಬಂದಿದೆ. ಎಸ್ಪೆಷಲಿ ಜನ್ರೇಷನ್ಗೆ. ನಮಗಂತೂ ಎಕ್ಸ್ಪೀರಿಯೆನ್ಸೇ ಆಗಿಬಿಟ್ಟಿದೆ. ನಾವಿವಾಗ ಆ ಏಜ್ ಆಗ್ತಾ ನಮಗೇನೆ ತಿನ್ನೋಕ್ಕಾಗ್ತಿಲ್ಲ. ಮೊದಲೇ ತಿಂತಾಯಿದ್ವಿ, ಆ ಥರ ತಿನ್ನೋಕ್ಕಾಗ್ತಿಲ್ಲ. ಅದಕ್ಕೆ ಮೇನ್ ಕಾಂಟ್ರಿಬ್ಯೂಟರ್ ಬಂದು ಫುಡ್ದು ಕ್ವಾಲಿಟಿ. ಆ್ಯಂಡ್ ಆಲ್ಸೋ ನಾವು ಫಸ್ಟ್ ಇನಿಷಿಯಲಿ ನಾವು ಕನ್ಸ್ಯೂಮ್ ಮಾಡಿದಾಗ ತುಂಬ ಹುಚ್ಚುಚ್ಚಂಗೆ ತಿಂತಿದ್ವಿ, ನಾವೇನೋ ಹೆಲ್ತ್ ಬಗ್ಗೆ ವರಿ ಮಾಡಿಲ್ಲ. ಸೊ ಇವಾಗಿರೋ ಜನ್ರೇಷನ್ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದೆ. ಆ್ಯಂಡ್ ನಾವೂ ಅಷ್ಟೇ, ನಮಗೆ ಇಷ್ಟ ಇಲ್ಲ ಅಂದ್ರೂ ನಾವು ಕಾನ್ಷಿಯಸ್ ಆಗಲೇಬೇಕು. ಬಿಕಾಸ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಜೀವನ ಮಾಡೋದು ಮೋರ್ ಇಂಪಾರ್ಟೆಂಟ್ ಇವಾಗ ಮಜಾ ಮಾಡೋದಕ್ಕಿಂತ. ಸೊ ನಮ್ಮ ಜನ್ರೇಷನ್ ಎಸ್ಪೆಷಲಿ ಮಿಲೇನಿಯರ್ಸ್ಗೆ. ಸೊ ಅದರಿಂದ ಐ ವುಡ್ ಸೇ ಫುಡ್ ಬಗ್ಗೆನೂ ಇಟ್ ಈಸ್ ನಾಟ್ ಡೆಲಿವರಿ ಆ್ಯಪ್ ಇದ್ದರೆ ಸಾಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಈ ಡೆಲಿವರಿ ಆ್ಯಪ್ಸಿಂದ ಆ್ಯಕ್ಚುಲಿ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದು ಈಸಿಲಿ ನಿಮಗೆ ಆಕ್ಸೆಸಬಲ್ ಆಗಿದೆ, ಬಟ್ ಅದರದ್ದು ಓವರ್ ಆಲ್ ವ್ಯಾಲ್ಯೂ ಡ್ರಾಪ್ ಆಗಿಬಿಟ್ಟಿದೆ. ವ್ಯಾಲ್ಯೂ ಅಂದರೆ ಏನು ಅಂದರೆ ನಿಮಗೆ ಮೊದಲಾದರೆ ನಿಮಗೆ ಒಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ತಿನ್ನಬೇಕು, ಅಷ್ಟು ಕಷ್ಟಪಟ್ಟು ತಿನ್ನಬೇಕಾಗ್ತಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ತಿನ್ನೋದ್ರಲ್ಲಿ ಆ ವ್ಯಾಲ್ಯೂ ನಿಮಗೆ ಗೊತ್ತಾಯಿತು. ಇವಾಗ ನೀವು ಆರಾಮಾಗಿ ಯಾವುದೇ ಹೋಟೆಲ್ ಬಂದ್ರೂ ಆ ಲೊಕೇಶನಲ್ಲಿ ಆರಾಮಾಗಿ ನೀವು ತೊಗೊಂಡು ಬರ್ಬೋದು. ಆ್ಯಂಡ್ ಈವನ್ ಇನ್ಫ್ಯಾಕ್ಟ್ ನಿಮಗೆ ಕೆಲವು ಡೆಲಿವರಿ ಆ್ಯಪ್ಸು ಔಟ್ಸೈಡ್ ನಿಮ್ಮದು ಸಿಟಿಯಿಂದನೂ ತರಿಸ್ತಾರೆ. ಸೊ ಆ ಥರ ಇರಬೇಕಾದ್ರೆ ನೀವು ಎನಿ ಟೈಮ್ ನೀವು ಅದನ್ನು ಆ್ಯಕ್ಸೆಸ್ ಮಾಡ್ಬೋದಂತ. ಅದರದ್ದು ಓವರ್ ಆಲ್ ವ್ಯಾಲ್ಯೂ ಅಷ್ಟೊಂದಿಲ್ಲ. ಸೊ ಯಾವಾಗ ಬೇಕಾದರೆ ಏನು ಬೇಕಾದ್ರೆ ತಿನ್ಬೋದಂತ ಇದೆ. ಆ್ಯಂಡ್ ಮೋರ್ ಓವರ್ ಮನೆಯಲ್ಲೇ ಅದನ್ನು ಎಷ್ಟೊಂದು ಥರ ರೀತಿ ಪ್ರಿಪೇರ್ ಮಾಡೋಕ್ಕೆ ಕಲ್ತಿದ್ದಾರೆ. ಬಿಕಾಸ್ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ. ಸೊ ಆ್ಯಂಡ್ ಆಲ್ಸೋ ತುಂಬ ಲೈಕ್ ಕ್ವಿಕ್ ಮಾಡೋದಕ್ಕೆ ತುಂಬ ಎಕ್ವಿಪ್ಮೆಂಟ್ಸು ಬಂದುಬಿಟ್ಟಿದೆ. ಸೊ ಫುಡ್ ಬಗ್ಗೆ ಆಸ್ ಐ ಟೋಲ್ಡು ವ್ಯಾಲ್ಯೂ ಡ್ರಾಪ್ ಆಗಿದೆ, ಕ್ವಾಲಿಟಿನೂ ಡ್ರಾಪ್ ಆಗಿದೆ, ಜನರಿಗೆ ಹೆಲ್ತ್ ಅವೇರ್ನೆಸ್ಸು ಬಂದುಬಿಟ್ಟಿದೆ. ಸೊ ಅದರಿಂದ ಅಷ್ಟು ಆ ಗ್ರೋತ್ ನೋಡ್ತಾ ಇಲ್ಲ ಫುಡ್ ಇಂಡಸ್ಟ್ರಿ. ಸೊ ಎಣ್ಣೆ ಇಂಡಸ್ಟ್ರಿಗೆ ಬರೋದಾದರೆ ದ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆಸ್ ಐ ಟೋಲ್ಡು ಪ್ರೊಡಕ್ಷನ್ ಇವಾಗಲೂ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ದ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಎಣ್ಣೆ ಇಂಡಸ್ಟ್ರಿಗೆ ಕಲ್ಚರ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆನಾ, ಇಟ್ ಈಸ್ ನಾಟ್ ದ್ಯಾಟ್ ಇವಾಗ ಅದು ಇಮ್ಮಾರಲ್ ಆಗಿಬಿಟ್ಟಿದೆ ಅಂತ ಅಲ್ಲ. ಎಣ್ಣೆ ಹೊಡೆಯೋದು ಇವಾಗಲೂ ಮಾರಲಿಟಿಯಲ್ಲಿ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಹೆಲ್ತ್ ಪ್ರಾಬ್ಲಮ್ ತುಂಬ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಎಣ್ಣೆ ಹೊಡೆಯೋದು ಹೆಲ್ತಿ ಅಲ್ಲ ಅಂತ. ಎಸ್ಪೆಷಲಿ ದ ಜೆನ್ಜಿ ಜನ್ರೇಷನು ತುಂಬಾ ಹೆಲ್ತ್ ಬಗ್ಗೆ ತುಂಬ ಅವರು ಅವೇರ್ ಆಗಿದ್ದಾರೆ. ಸೊ ಅವ್ರಿಗೆ ಗೊತ್ತು ಎಣ್ಣೆ ಹೊಡೆಯೋದು ತಪ್ಪು ಅಂತ. ಆ್ಯಂಡ್ ನಮ್ಮ ಜನ್ರೇಷನ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಬರ್ತಾ ನಮ್ಮ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ ನಾವು ಕನ್ಸ್ಯೂಮ್ ಮಾಡೋದು ಕಮ್ಮಿ ಆಗಿದೆ. ಬಟ್ ಹೊಡ್ತಿರೋದು ಫ್ರಮ್ ಜೆನ್ಜಿ ಜನ್ರೇಷನು. ಆ್ಯಂಡ್ ಎಸ್ಪೆಷಲಿ ಎಣ್ಣೆ ಇಂಡಸ್ಟ್ರಿನೂ ಬಕರ ಅಲ್ಲ, ಅವರು ಇವಾಗ ನಾನ್ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸು ಮಾಡ್ತಾಯಿದ್ದಾರೆ. ಅಸೆಟೊಂಡು ಕಮ್ಮಿ ಪರ್ಸೆಂಟೇಜ್ ಇರುವಂಥ ಎಣ್ಣೆ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೇಸಿಕಲಿ ಐ ವುಡ್ ಸೇ ದ್ಯಾಟ್ ಅದರದ್ದು ಇಂಡಸ್ಟ್ರಿದು ಗ್ರೋತ್ ಸ್ಟಾಪ್ ಆಗಿದೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಆಸ್ ಐ ಟೋಲ್ಡು ಕಲ್ಚರಲ್ ಇಂಪ್ಯಾಕ್ಟ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಈಗ ಮೊದಲು ಆಸ್ ಐ ಟೋಲ್ಡು ಎಣ್ಣೆ ಹೊಡೆಯೋದೊಂದು ಸೋಷಿಯಲ್ ಎಕ್ಸೆಪ್ಟೆನ್ಸ್ ಆಗಿತ್ತು. ಬಟ್ ಇವಾಗ ಇಟ್ ಈಸ್ ನೋ ಮೋರ್. ಇವಾಗ ಎಣ್ಣೆ ಹೊಡೆಯಲೇಬೇಕು ಅಂತ ಇಲ್ಲ ನಿಮಗೆ. ಆಸ್ ಐ ಟೋಲ್ಡು ಇವಾಗ ಇರೋದು ಮೋರ್ ಅಬೌಟ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದು ಏನು ಪ್ರೆಸೆನ್ಸ್ ಇದೆ ಅದ್ರ ಮೇಲೆ. ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ನೀವು ಎಣ್ಣೆ ಹೊಡಿಯೋಲ್ಲ ಇಂಪಾರ್ಟೆಂಟ್ ಇಲ್ಲ. ನಿಮ್ಮ ಕೈಯಲ್ಲಿ ಗ್ಲಾಸ್ ಇದ್ಬಿಟ್ರೆ ಸಾಕು. ಆ್ಯಂಡ್ ಆ ಫೋಟೋ ತೆಗಿಬೇಕು. ಆ್ಯಂಡ್ ಮೋರ್ ಓವರ್ ಆ ಫೋಟೋ ತೆಗಿಬೇಕಂತ ಲೊಕೇಶನ್ ಸಖತ್ತಾಗಿರಬೇಕು. ನೀವು ನಾರ್ಮಲ್ ಪಬ್ಬಲ್ಲಿ ಅದನ್ನು ತೆಗೆದ್ರೆ ಅದೇನು ದೊಡ್ಡ ವಿಚಾರನೇ ಅಲ್ಲ. ಆಬ್ವಿಯಸ್ಲಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರೋದು ಇಸ್ ದಟ್ ಒಂದು ಬೀಚಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಗಬೇಕಾದ್ರೆ ಒಂದು ಅದು ಗ್ಲಾಸನ್ನು ನೋಡೋಕ್ಕೆ ಚೆನ್ನಾಗಿರಬೇಕು. ಒಂಥರ ನಿಮ್ಗೆ ಯಾವ ಥರ ಇರಬೇಕು ನೋಡಿ, ಮಾಕ್ಟೇಲ್ ಗ್ಲಾಸ್ಗಳು ಆ ಥರ ನಿಮಗೆ ಗ್ಲಾಸಸ್ ಇರಬೇಕು. ಆ್ಯಂಡ್ ಅದರಲ್ಲಿ ಎಣ್ಣೆ ಇಲ್ವಾ, ಆ್ಯಪಲ್ ಜ್ಯೂಸ್ ಇದೆಯಾ, ಏನೋ ಮ್ಯಾಟರೇ ಆಗೋಲ್ಲ. ಫೋಟೋ ಸಖತ್ತಾಗಿ ಬಂತು, ಇಲ್ಲ ವೀಡಿಯೋ ಸಖತ್ತಾಗಿ ಬಂತು, ರೀಲ್ಸ್ ಸಖತ್ತಾಗಿ ಬಂತು ಅಂದರೆ ಮೋರ್ ದೆನ್ ಇನಫ್. ದಟ್ ಈಸ್ ಮೋರ್. ಆ್ಯಂಡ್ ಆಲ್ಸೋ ಸೋಷಿಯಲ್ ಎಕ್ಸೆಪ್ಟೆನ್ಸು ಅಷ್ಟೊಂದು ಏನೂ ಇಲ್ಲ. ಅಸೆಟ್ ಒಳ್ಳು ಜನರು ಇವಾಗ ಏನು ಲೈಕ್ ನೀನು ಫ್ರೆಂಡ್ ಆಗಲ್ವಾ, ನನ್ನ ಹತ್ರ ಬೇರೆಯವ್ರು ಯಾರೋ ಫ್ರೆಂಡ್ ಆಗಿಬಿಡ್ತಾರೆ. ಬೇರೆ ಥರ ಜನ್ರೇಷನ್ ಅಂದರೆ ನಿಮಗೆ ಕನೆಕ್ಟಿವಿಟಿ ತುಂಬ ಇದೆ. ಲೈಕ್ ನಿಮ್ಮ ಕಾಲೇಜಲ್ಲಿ ಇರೋರೇ ನಿಮ್ಮ ಫ್ರೆಂಡ್ಸ್ ಇರೋಲ್ಲ. ನಿಮ್ಮ ಕಾಲೇಜಿಂದ ಆಚೆನೂ ಎಷ್ಟೊಂದು ಜನನ ನೀವು ಫ್ರೆಂಡ್ ಮಾಡ್ತೀರಾ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ.
ಸೊ ಅದರಿಂದ ಬೇಸಿಕಲಿ ದ ಕಲ್ಚರ್ ದ ಬಿಗ್ಗೆಸ್ಟ್ ಹಿಟ್ ಹೊಡೆದಿರೋದು ಎಣ್ಣೆ ಇಂಡಸ್ಟ್ರಿಗೆ ಕಲ್ಚರು. ಬಟ್ ಎಣ್ಣೆ ಇಂಡಸ್ಟ್ರಿನೂ ನಾನು ಹೇಳ್ದಂಗೆ ಸ್ಮಾರ್ಟ್ ಇದ್ದಾರೆ, ಅವರು ಅಡಾಪ್ಟ್ ಆಗ್ತಾ ಇದ್ದಾರೆ, ಅವರು ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಸೆಟ್ ಪರ್ಸೆಂಟೇಜ್ ತುಂಬ ಕಮ್ಮಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಟ್ರೈ ಟು ಮೋರ್ ಎನ್ಹಾನ್ಸ್ ಆನ್ ದ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಜಾಸ್ತಿ ನೋಡ್ತಾ ಇದ್ದಾರೆ, ಎಲ್ಲಿ ಅದು ಸರ್ವ್ ಆಗ್ತಾ ಇದೆ, ಟೇಸ್ಟ್ ಯಾವ ಥರ ಇದೆ, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅವರು. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದರೆ ಐ ವುಡ್ ಸೇ ದ್ಯಾಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರೋದು ಇಸ್ ದ್ಯಾಟ್ ಅದರಲ್ಲಿ ನಾನು ಹೇಳಿದೆ ನೋಡಿ, ಆ ಇನೋವೇಷನ್ನು ಈಸ್ ನಾಟ್ ದೇರು. ಇನೋವೇಷನ್ ಅಷ್ಟೊಂದಿಲ್ಲ, ಜಸ್ಟ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ ನಿಮಗೆ. ಅಂದರೆ ಸ್ಪೆಕ್ಸು ಐಸೈಡ್ ಈಗ ನಿಮಗೆ ಬೈಕಲ್ಲಿ ಯಾವ ಥರ ಇದೆ ನೋಡಿ, 40 BHP ಮೊದಲು 20 BHP ಇತ್ತು, ಈಗ 40 BHP. ಇಟ್ಸ್ ಅ ವೆರಿ ಬಿಗ್ ಗ್ಯಾಪು. ಬಟ್ ಆ ಥರ ಎಲ್ಲ 40 BHP, 45 BHP, 46 BHP, 47 BHP ಅದು ಅಷ್ಟೊಂದೇನು ಡಿಫ್ರೆನ್ಸ್ ಮಾಡಲ್ಲ, ನಿಮಗೆ ಶಾಕ್ ಮಾಡಲ್ಲ. ಅದು ಆ ಥರ ಆಗ್ತಾ ಇದೆ ಅದು ಬೇಸಿಕಲಿ. ಆ್ಯಂಡ್ ಆಲ್ಸೋ ಸ್ಯಾಚುರೇಷನ್ ಇದೆ, ಅಂದರೆ ನಾವು ಆಲ್ಮೋಸ್ಟ್ ನಮಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ನ ತೊಗೊಂಡಾಗಿದೆ. ಆ್ಯಂಡ್ ಮೋಸ್ಟ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಇಟ್ ಈಸ್ ಆ್ಯಕ್ಚುಲಿ ಕೌಂಟರ್ ಆ್ಯಕ್ಟಿವ್ ಆಗ್ತಾ ಇದೆ, ಈಸ್ ದ್ಯಾಟ್ ನಿಮ್ಮದು ಎಲೆಕ್ಟ್ರಾನಿಕ್ಸ್ ಇವಾಗ ನೀಡ್ ಆಗಿದೆ. ನಿಮಗೆ ಮೊಬೈಲ್ ಫೋನು ಇಟ್ಸ್ ನಾಟ್ ಲೈಕ್ ಲಕ್ಸುರಿ, ನಿಮಗೆ ಅವಶ್ಯಕತೆ ಬೇಕೇ ಬೇಕದು, ಇಲ್ಲದೆ ನಿಮ್ಗೆ ಅದನ್ನ ಬದುಕೋಕ್ಕೂ ಆಗೋಲ್ಲ. ಸೊ ಆ ಥರ ಎಕ್ವಿಪ್ಮೆಂಟ್ನ ನೀವು ಅಗೇನ್ ಆ್ಯಂಡ್ ಅಗೇನ್ ಚೇಂಜ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಒಂದ್ಸಲಿ ನೀವು ಆ ಅಟ್ಮಾಸ್ಫಿಯರು, ಆ ಎನ್ವೈರ್ಮೆಂಟ್ಗೆ ನೀವು ಸೂಟ್ ಆಗಿಬಿಟ್ರೆ, ಫಾರ್ ಎಕ್ಸಾಂಪಲ್ ಕೆಲವರು ನಾನು ನೋಡಿದ್ದೀನಿ, ಐಫೋನ್ ತೊಗೊಳ್ಳೋರು ಐಫೋನೇ ತೊಗೋತಾರೆ ಅವರು. ಆ್ಯಂಡ್ ಒಂದ್ಸಲಿ ಏನಾಗುತ್ತೆ ಅಂದರೆ ಐಫೋನ್ ವರ್ಕ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಏನು ಇಶ್ಯೂ ಆಗ್ತಾ ಇಲ್ಲ ಅಂದರೆ ದೇ ನೆವರ್ ಬೈ ಅ ನ್ಯೂ ಐಫೋನ್ ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ದ ಮೇನ್ ಥಿಂಗ್. ಸೊ ಐ ಥಿಂಕ್ ಎಲೆಕ್ಟ್ರಾನಿಕ್ಸ್ ಅವರು ಐ ಫೀಲ್ ದ್ಯಾಟ್ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ ಅವರು. ದ ವೇ ಅವರು ಒಂದು ಎಂಟೈರ್ ಪ್ರಾಡಕ್ಟ್ಸಿ ಆ 1.5 ಲಕ್ಷ ಒಂದು ಫೋನಿಗೆ ತೊಗೊಳ್ಳೋದು ಇಸ್ ಅ ವೆರಿ ಬಿಗ್ ಥಿಂಗು. ಅಗೇನ್ ಆ್ಯಂಡ್ ಅಗೇನ್ ತೊಗೊಳ್ಳೋದು ತುಂಬ ಜನ ತೊಗೋತಾರೆ, ಬಟ್ ಅವ್ರು ತುಂಬಾ ಹೈ ಕ್ಲಾಸು ಅದನ್ನು ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಆ್ಯಕ್ಚುಲಿ ನೀವು ನೋಡೋದಾದರೆ ಮಿಡ್ಲ್ ಕ್ಲಾಸ್ ಅವರು ಆ್ಯಕ್ಚುಲಿ ಹಳೆ ಮಾಡಲ್ ಐಫೋನ್ ತೊಗೋತಾರೆ, ಅವ್ರು ಸೆಕೆಂಡ್ ಹ್ಯಾಂಡು ತುಂಬ ಜನ ತೊಗೋತಾ ಇದ್ದಾರೆ. ಆ್ಯಂಡ್ ಟಿ ವಿನೂ ಅಷ್ಟೇ, ಟಿ ವಿ ನಿಮಗೆ ಟಿ ವಿಯಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ಎಸ್, ನಿಮಗೆ ಇನ್ನೊಂದು ಟಿ ವಿಯಲ್ಲಿ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಬೆಟರ್ ಆಗುತ್ತೆ. ಬಟ್ ನೀವೀಗ IPL ಸ್ಟಾರ್ಟ್ ಆಗ್ತಾ ಇದೆ, ಸೊ IPL ನೀವು ಈ ಟಿ ವಿಯಲ್ಲಿ ನೋಡ್ತೀರಾ, ಮೊಬೈಲಲ್ಲಿ ನೋಡ್ತೀರಾ, ನನಗೆ ಯಾಕೋ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ಬಿಕಾಸ್ ನಿಮಗೆ ಕಂಟೆಂಟ್ ಇಂಪಾರ್ಟೆಂಟ್, ಕಂಟೆಂಟ್ ಯಾವ ಥರ ಇದೆ, ಕ್ವಾಲಿಟಿ ಇದೆಯಾ ಇಲ್ವಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆಗಿದೆ ರಾದರ್ ದ್ಯಾನ್ ಐ ವುಡ್ ಸೇ ಐ ಆಮ್ ನಾಟ್ ಸೇಯಿಂಗ್ ದಟ್ ದ ಕ್ವಾಲಿಟಿ ಇನ್ ವಿಚ್ ಇಟ್ ಈಸ್ ಶಾರ್ಟ್ ಇಸ್ ನಾಟ್ ಇಂಪಾರ್ಟೆಂಟು. ಬಟ್ ಅದು ನೀವು IPL ಅವ್ರು ಯಾವ ಥರ ಶೂಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆರ್ ನೀವು ಈಗ ನಾನೀಗ ಯಾವ ಥರ ಕ್ವಾಲಿಟಿಯಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಅದು ಇಂಪಾರ್ಟೆಂಟು. ನೀವು ಯಾವ ಡಿವೈಸಲ್ಲಿ ನೋಡ್ತಾ ಇದ್ದೀರಾ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಜನರಲಿ. ಸೊ ಅಲ್ಲೂ ಓವರ್ ಆಲ್ ಎಲೆಕ್ಟ್ರಾನಿಕ್ಸ್ ನನ್ನ ಪ್ರಕಾರ ಐ ವುಡ್ ಸೇ ಸ್ಯಾಚುರೇಷನ್ ಆಗಿದೆ ಆ್ಯಂಡ್ ಇನೋವೇಷನ್ಸ್ ತುಂಬ ಕಮ್ಮಿ ಇದೆ. ಸೊ ಅದರಿಂದ ಟ್ರಾವೆಲ್ ಇಂಡಸ್ಟ್ರಿಗೆ ಒಂದು ಹೆಲ್ಪ್ ಆಗಿದೆ. ಬಿಕಾಸ್ ಬೇರೆ ಇಂಡಸ್ಟ್ರಿ ಗ್ರೋತ್ ಚೆನ್ನಾಗಿ ಮಾಡದೇ ಇರೋದ್ರಿಂದ, ಅಗೇನ್ ಆ ಇಂಡಸ್ಟ್ರಿ ಗ್ರೋ ಆಗ್ತಿಲ್ಲ ಅಂತ ಅಲ್ಲ, ಬಟ್ ಗ್ರೋತ್ ರೇಟ್ ತುಂಬ ಕಮ್ಮಿ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಟ್ರಾವೆಲಿಂಗ್ ಆಲ್ಸೋ ತುಂಬ ಲೈಕ್ ನೀವು ಟೈಪ್ಸ್ ಆಫ್ ಟ್ರಾವೆಲಿಂಗ್ ತುಂಬ ಅಡ್ವಾನ್ಸ್ ಆಗಿದೆ. ಇವಾಗ ಮೊದಲಿನ ಥರ ಟ್ರಾವೆಲಿಂಗ್ ಮಾಡ್ತಾಯಿಲ್ಲ. ಲೈಕ್ ಈಗ ನೋಡಿ, ನಾನು ಈಗ ಸೋಲೋ ಟ್ರಾವೆಲ್ ಮಾಡಬೇಕಂದ್ರೆ ನನ್ನ ಹತ್ರ ಬೈಕ್ ಇದೆ. ಆ್ಯಂಡ್ ನೀವೇ ನೋಡ್ಬೋದು, ಅದರಿಂದನೇ ಅಡ್ವೆಂಚರ್ ಬೈಕ್ ಈ ವರ್ಷ ಅಂತೂ ಅಡ್ವೆಂಚರ್ ಬೈಕ್ದು ಲೈನೇ ಬರ್ತಾ ಇದೆ. ಬಿಕಾಸ್ ಮೇನ್ಲಿ ಟೂರಿಸಮ್ ಇಸ್ ಲೈಕ್ ಇಂಪ್ರೂವಿಂಗ್ ಲೈಕ್ ಎನಿಥಿಂಗ್. ಸೊ ಅದಕ್ಕೆ ಜನರು ಈಗ ಗೊತ್ತು ದಟ್ ಬರೀ ಸಿಟಿಯಲ್ಲಿ ಬೈಕ್ ಓಡ್ಸೋಕ್ಕೆ ಇಷ್ಟ ಇಲ್ಲ, ಟೂರಿಂಗ್ ಮಾಡಲೇಬೇಕು. ಸೊ ಟೂರಿಂಗ್ ಕಂಪ್ಯಾಟಬಲ್ ಬೈಕ್ಸ್ ನಾವು ಮಾಡಬೇಕಾಗುತ್ತೆ ಅಂತ ಅದಕ್ಕೋಸ್ಕರ ಟೂರಿಂಗ್ ಕಂಪ್ಯಾಟಬಲ್ಸ್ ಬೈಕ್ ಮಾಡ್ತಾ ಇದ್ದಾರೆ. ಅದೇ ಥರನೇ ಐ ವುಡ್ ಸೇ ದಟ್ ಗ್ರೂಪಲ್ಲಿ ಟೂರ್ ಮಾಡಬೇಕಂದ್ರೆ ಅದಕ್ಕೂ ನಿಮಗೆ ಫೆಸಿಲಿಟಿ ಇದೆ, ಮೊದಲು ಇತ್ತು ಇವಾಗಲೂ ಇದೆ. ನೀವು ಜಸ್ಟ್ ಫಾರ್ ಎಕ್ಸಾಂಪಲ್ ಕೆಲವ್ರು ಹೆಂಗೆ ಅಂದರೆ ಒಂದು ರೆಸಾರ್ಟ್ ಹೋಗ್ಬಿಡ್ತಾರೆ ಆ್ಯಂಡ್ ಅಲ್ಲೇ ಇದ್ಬಿಡ್ತಾರೆ ಲೊಕೇಶನ್ಗೋಸ್ಕರ. ಸೊ ಸ್ಟೇಕೇಷನ್ ಅಂತ ಕೇಳಿರ್ಬೋದು ನೀವು. ಸೊ ಕೂರ್ಗ್ದು ಒಂದು ರೆಸಾರ್ಟ್ಗೆ ಹೋಗ್ಬಿಟ್ಟು, ಬಿಕಾಸ್ ಇವಾಗ ಸೆಕೆ ಇದೆ, ಸೊ ಆ ಕೋಲ್ಡ್ ವೆದರಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು ಅಂತ ಅಲ್ಲಿ ಹೋಗ್ತಾರೆ. ಸೊ ಅದು ಆ ಥರನೂ ಟೂರಿಸಮ್ ಇದೆ. ಆ್ಯಂಡ್ ಕೆಲವರು ಜಸ್ಟ್ ಮೆಡಿಟೇಷನ್ನು ಲೈಕ್ ಒಂದು ಪೀಸ್ಫುಲ್ ಎನ್ವೈರ್ಮೆಂಟಲ್ಲಿ ಇರೋಣ ಅಂತ. ಸೊ ಈಗ ನೋಡಿ, ಈ ಥರ ಬ್ಯುಸಿ ಎನ್ವೈರ್ಮೆಂಟ್ ಇದೆ. ಸೊ ಇದರಲ್ಲಿ ನಿಮಗೆ ಒಂಥರ ಮೆಂಟಲಿ ಮೋಟಿವೇಶನ್ ಸಿಗೋಲ್ಲ ವರ್ಕ್ ಮಾಡೋಕ್ಕೆ. ಸೊ ಒಂದು ಪೀಸ್ಫುಲ್ ಎನ್ವೈರ್ಮೆಂಟು ಎಲ್ಲೋ ಕುಲ್ಲು ಮನಾಲಿಗೆ ಹೋಗ್ಬಿಟ್ಟು ಒಂದು ರಿಮೋಟ್ ಲೊಕೇಶನಲ್ಲಿ ಆರಾಮಾಗಿ ಒಳ್ಳೆ ವೈಫೈ ಎಲ್ಲ ಇದ್ಬಿಟ್ರೆ ಆರಾಮಾಗಿ ವರ್ಕ್ ಮಾಡ್ಬೋದಲ್ವ. ಸೊ ಆ ಥರನೂ ತುಂಬ ಜನ ಹೋಗ್ತಾ ಇದ್ದಾರೆ. ಟ್ರಾವೆಲಿಂಗ್ ಮಾಡೋಕ್ಕೆ ರೀಸನ್ಸ್ ತುಂಬ ಇದೆ. ಟ್ರಾವೆಲಿಂಗ್ದು ಕ್ವಾಲಿಟಿನೂ ಇಂಪ್ರೂವ್ ಆಗಿದೆ, ನಿಮಗೆ ಆಕ್ಸೆಸಿಬಿಲಿಟಿ, ಹೋಟೆಲ್ ಕ್ವಾಲಿಟಿ, ನಿಮಗೆ ಇನ್ಫಾರ್ಮೇಷನು ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ಇವಾಗ ನೋಡ್ಬೋದು ನೀವು ಫಾರಿನ್ ಟೂರಿಸಮ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ತುಂಬ ಜನ ಫಾರಿನ್ ಟೂರಿಸಮು ತುಂಬ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬ ಚೀಪ್ ಆಗಿದೆ, ನಿಮಗೆ ವೀಸಾ ಆನ್ ಅರೈವಲ್ ಸಿಕ್ಬಿಡುತ್ತೆ ನಿಮಗೆ ಎಷ್ಟೊಂದು ಲೊಕೇಶನಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಕನ್ವೀನಿಯೆಂಟ್ ಆಗ್ತಾಯಿದೆ ತುಂಬ ಜನರಿಗೆ. ಆ ಮನಿನೂ ಇನ್ಕ್ರೀಸ್ ಆಗ್ತಾಯಿದೆ ಜನರಿಗೆ. ತುಂಬ ಜನ ಎಸ್ಪೆಷಲಿ ದ ಮಿಡಲ್ ಕ್ಲಾಸು ಆ್ಯಂಡ್ ಅಪ್ಪರ್ ಮಿಡಲ್ ಕ್ಲಾಸ್ದು ಮನಿ ಇನ್ಕ್ರೀಸ್ ಆಗ್ತಾಯಿದೆ. ಬಿಕಾಸ್ ಅವರು ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಇನ್ವೆಸ್ಟಿಂಗಲ್ಲೆಲ್ಲ. ಸೊ ಇನ್ವೆಸ್ಟ್ಮೆಂಟು ಮೊದಲಿನ ಥರ ಮಾಡ್ತಾಯಿಲ್ಲ. ಸೊ ಚೆನ್ನಾಗಿ ಗ್ರೋ ಮಾಡ್ತಾಯಿದ್ದಾರೆ ಅವ್ರ ಮನಿನ. ಅದರಿಂದ ಅವರು ದೇ ಆರ್ ಏಬಲ್ ಟು ಸ್ಪೆಂಡ್ ಆನ್ ದೀಸ್ ಥಿಂಗ್ಸು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಡ್ತೀನಿ, ವೈಟ್ ಟೂರಿಸಮ್ ಇಸ್ ಇನ್ಕ್ರೀಸಿಂಗು. ಯಾಕಂದರೆ ನಾನು ಹೇಳಿದೆ ನೋಡಿ, ಕಲ್ಚರ್ ತುಂಬ ಇಂಪಾರ್ಟೆಂಟು, ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟು, ಗೋಲ್ಸ್ ಇನ್ ಯುವರ್ ಲೈಫ್ ತುಂಬ ಇಂಪಾರ್ಟೆಂಟು.
ಇವಾಗ ಆ್ಯಕ್ಚುಲಿ ನಾವಿರೋ ಲೈಕ್ ಎನ್ವೈರ್ಮೆಂಟ್ ಯಾವ ಥರ ಇದೆ ಅಂದರೆ ಲೈಕ್ ತುಂಬ ಚಾಲೆಂಜಿಂಗ್ ಎನ್ವೈರ್ಮೆಂಟ್ ಇದೆ. ನಿಮಗೆ ಗೊತ್ತು ಯಾವ ಥರ ಕ್ಲೈಮೇಟ್ ಚೇಂಜು, ಎಷ್ಟು ಸೆಕೆ ಆಗ್ತಾ ಇದೆ ಈ ಟೈಮಲ್ಲಿ ನೋಡ್ಬೋದು, ಎಷ್ಟು ಒಂಥರ ವರ್ಲ್ಡ್ ತುಂಬ ಡಿಫಿಕಲ್ಟ್ ಟೈಮ್ಸಲ್ಲಿ ಇದ್ದೀವಿ. ಸೊ ಈ ಥರ ಟೈಮಲ್ಲಿ ದ ಓನ್ಲಿ ಥಿಂಗ್ ಪೀಪಲ್ ವಾಂಟ್ ಇಸ್ ಟು ಹ್ಯಾವ್ ಅ ಬೆಟರ್ ಎಕ್ಸ್ಪೀರಿಯನ್ಸ್. ನಾವು ಮುಂದೆ ಎಷ್ಟು ಬದುಕೋಕ್ಕಾಗಲ್ಲ ಗೊತ್ತಿಲ್ಲ, ತುಂಬ ಅನ್ಸರ್ಟನ್ ಟೈಮ್ಸಲ್ಲಿ ಇರೋದ್ರಿಂದ ದ ಒನ್ ಥಿಂಗ್ ನಮ್ಮ ಲೈಫಲ್ಲಿ ಮಾಡಿಬಿಡೋಣ, ಒಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ ಅಂತ ಇರುತ್ತೆ. ಸೊ ಒಂದು ಯಾವುದೋ ಒಂದು ಕಡೆ ಫಾರಿನ್ ಟ್ರಿಪ್ ಮಾಡಿಬಿಡೋಣ, ಇಲ್ಲ ಯಾವುದೋ ಒಂದು ಈ ಥರ ಬೈಕ್ ಟ್ರಿಪ್ ಮಾಡಿಬಿಡೋಣ, ಲೈಫಲ್ಲಿ ಒಂದು ಏನೋ ಅಚೀವ್ಮೆಂಟ್ ಮಾಡಿಬಿಡೋಣ ಅಂತ ಇರುತ್ತೆ. ಸೊ ದ ಮೇನ್ ಗೋಲ್ ಬಂದುಬಿಟ್ಟು ಒಂದು ಹೆಲ್ತಿಯಾಗಿರಬೇಕು, ನಾವು ಜಾಸ್ತಿ ಬದುಕಬೇಕು, ಆದಷ್ಟು ಎಷ್ಟಾಗತ್ತಷ್ಟು ಹೆಲ್ತಿಯಾಗಿರಬೇಕು. ಬದುಕೋದು ಅಲ್ಲ, ಕ್ವಾಲಿಟಿ ಆಫ್ ಲೈಫು ತುಂಬ ಇಂಪಾರ್ಟೆಂಟು. ಪ್ಲಸ್ ನಾವೊಂದು ಲೈಫಲ್ಲಿ ಆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಫ್ರೆಂಡ್ಸ್ ಜೊತೆ ಒಂದು ಕಡೆ ಹೋಗ್ಬಿಟ್ಟು ಸೂಪರಾಗಿರೋ ಒಂದು ಟ್ರಿಪ್ ಮಾಡಿಬಿಟ್ಟು ವೀಡಿಯೋ ಎಲ್ಲ ತೆಗೆದ್ಬಿಟ್ಟು ಮನೆಗೆ ಬಂದು ಖುಷಿಯಾಗಿದ್ದರೆ, ಆರ್ ನೀವು ಫ್ರೆಂಡ್ಸ್ ಇಲ್ಲ ಅಂದರೂ ನಂತರ ಸಿಂಗಲ್ ಆಗಿದ್ದರೆ ಸೋಲೋ ಟ್ರಾವೆಲಿಂಗ್ ಮಾಡಿ ಒಂದು ಈ ಥರ ಬೈಕಲ್ಲಿ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ಮೆಮೊರೀಸ್ನ ಇಟ್ಕೋಬೋದು. ಅಂದರೆ ದ್ಯಾಟ್ ಈಸ್ ಸಮಥಿಂಗ್ ಸ್ಪೆಷಲ್ಲು ಸಾಕಷ್ಟು ಜನರಿಗೆ ಇವಾಗ, ಮೋರ್ ದ್ಯಾನ್ ಹ್ಯಾವಿಂಗ್ ಐ ವುಡ್ ಸೇ ಲಾಡ್ ಆಫ್ ಎಕ್ವಿಪ್ಮೆಂಟ್ಸು ಆರ್ ಎಷ್ಟೊಂದು ಇಟ್ಕೊಂಡು ಬಿಕಾಸ್ ಎಲ್ಲನೂ ನಿಮ್ಮ ಮನೇಲಿ ತುಂಬ್ಕೊಂಡ್ಬಿಟ್ಟಿದೆ. ನನ್ನ ಮನೆ ನೋಡ್ತಾಯಿದ್ರೆ ನೀವು ಇನ್ನೊಂದು ಐಟಮ್ ಬಂದುಬಿಟ್ರೆ ಮನೇಲಿ ಜಾಗನೇ ಇರೋಲ್ಲ ನಿಮಗೆ, ಆ ಥರ ಆಗಿಬಿಟ್ಟಿದೆ. ಸೊ ಅದರಿಂದ ತುಂಬ ಜನ ಅನ್ನೆಸೆಸರಿ ಎಕ್ವಿಪ್ಮೆಂಟ್ಸು, ಅನ್ನೆಸೆಸರಿ ಲೈಕ್ ಫುಡ್ ಐಟಮ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ತೊಗೋತಾ ಇಲ್ಲ ಇವಾಗ ಮೊದಲಿನ ಥರ. ಸೊ ಅದರಿಂದ ಬೇಸಿಕಲಿ ಐ ವುಡ್ ಸೇ ದ್ಯಾಟ್ ಟ್ರಾವೆಲಿಂಗು ತುಂಬಾ ಒಂದು ಗ್ರೋತ್ ನೋಡಿದೆ. ಆ್ಯಂಡ್ ಅದರಿಂದ ರೈಟ್ ನಾವು ಐ ವುಡ್ ಸೇ ಟ್ರಾವೆಲಿಂಗ್ ಇಸ್ ಬೇಸಿಕಲಿ ದ ನಂಬರ್ ಒನ್ ಲಕ್ಸುರಿ ಇನ್ ಇಂಡಿಯಾ ಆಗಿಬಿಟ್ಟಿದೆ. ಸೊ ಎನಿವೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೂ ಹೇಳ್ಬಿಡ್ತೀನಿ. ಸೊ ಬೇಸಿಕಲಿ ನಾನು ಮಾವನೂರ ಬೆಟ್ಟದ ಮಲ್ಲೇಶ್ವರ ಗುಡಿಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಬೇಸಿಕಲಿ ಇಲ್ಲಿ ಆನ್ ದ ವೇ ನನಗೆ ವಿಂಡ್ ಮಿಲ್ಸ್ ಸಿಗುತ್ತೆ. ಸೊ ವಿಂಡ್ ಮಿಲ್ಸ್ನ ಒಂದು ಶೂಟ್ ಮಾಡೋಣ ಅಂತ, ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಸೊ ಅದರದ್ದು ಮೋಸ್ಟ್ಲಿ ನಾನು ರೀಲ್ಸ್ನ ಶೂಟ್ ಮಾಡಿಬಿಡ್ತೀನಿ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಎಂಜಾಯ್ ಮಾಡಿ. ಬಟ್ ಎನಿವೆ, ಐ ಹೋಪ್ ದಟ್ ನಿಮಗೆ ನಂದು ಆನ್ ದ ವೇ ಡಿಸ್ಕಸ್ ಮಾಡೋ ಟಾಪಿಕ್ ಇಷ್ಟ ಆಗಿರುತ್ತೆ. ದಟ್ ಟೂರಿಸಮ್ ಆರ್ ಟ್ರಾವೆಲಿಂಗ್ ಈಸ್ ದ ನಂಬರ್ ಒನ್ ಲಕ್ಸುರಿ ಇನ್ ಇಂಡಿಯಾ ರೈಟ್ ನೌ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.